ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವೀಗ SSLCಲಿ ಬೇಕಾಗಿರುವಂತಹ ತುಂಬ ಇಂಪಾರ್ಟೆಂಟು ಪ್ರಿಪ್ರೇಟ್ರಿಗೆ ಬೇಕಾಗಿರ್ಬೋದು ಅಥವಾ ಮೇನ್ ಎಕ್ಸಾಮ್ ಬೇಕಾಗಿರ್ಬೋದು, ಎಸ್ಪೆಷಲಿ 2026ನ ವೀಡಿಯೋಸನ್ನು ಮಾಡ್ತಾಯಿದ್ದೀರಿ. ಸೊ ಇದಕ್ಕೆ ಬೇಕಾಗಿರುವಂತಹ ಕಂಟೆಂಟ್ ಏನಿದೆ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಬೇಕು ಅಂದರೆ ನನ್ನ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ mathswithme.in ಅಂತ. ನಿಮಗೆ ಇದರಲ್ಲಿ ಈ ಥರ ನೋಡಿದಾಗ ನಿಮಗೆ ಇಲ್ಲಿ ಕೋರ್ಸಸ್ ಅಂತ ಬನ್ನಿ. ಕೋರ್ಸಸ್ಸಲ್ಲಿ SSLC ಅಂತ ಇದೆ. ಈ SSLCಯಲ್ಲಿ ನಿಮ್ಗೆ ಬೇಕಾಗಿರುವಂತಹ ಗಣಿತ ನೋಟ್ಸು, SSLC ಮೆಟೀರಿಯಲ್ಸು, ಸೊ ಪಾಸಿಂಗ್ ಪ್ಯಾಕೇಜಸ್ಸು, ಕೀ ಆನ್ಸರ್ಸು, ಸೊ ಇವೆಲ್ಲ ನಿಮಗೆ ಸಿಗುತ್ತೆ. ಕ್ವಶನ್ ಪೇಪರ್ಸ್ ಕೂಡ ಸಿಗುತ್ತೆ, ಪಾಸಿಂಗ್ ಪ್ಯಾಕೇಜ್ ಕೂಡ ಸಿಗುತ್ತೆ. ಓಕೆನಾ? ಅಂದಾಗೆ ನನ್ನ ವಾಟ್ಸಪ್ ಚಾನಲ್ನ ಇನ್ನು ಸ್ಟಾರ್ಟಿಂಗ್ ವೀಡಿಯೋಸ್ ಆಗಿರೋದ್ರಿಂದ ಇಲ್ಲಿ ಕೊಡೋಕ್ಕಾಗ್ತಾಯಿಲ್ಲ. ನೀವು ಬೇಕಾದ್ರೆ ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ಬಟನಲ್ಲಿ ನೀವು ನನ್ನ ಈ ವಾಟ್ಸಪ್ ಮುಖಾಂತರ ನನ್ನ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಓಕೆನಾ? ಸೊ ಈಗ ವಿಲ್ ಸ್ಟಾರ್ಟ್ ದ ಮೇನ್ ನಮಗೆ ಬೇಕಾಗಿರುವಂಥದ್ದು ಫಾರ್ಮುಲಾಗಳು. ನೋಡಿ, SSLCನಲ್ಲಿ ನೀವು ಪಾಸ್ ಆಗಬೇಕು ಅನ್ನೋ ಉದ್ದೇಶ ಇತ್ತು ಅಂತಂದರೆ, ಎಲ್ಲರಿಗೂ ಉದ್ದೇಶ ಇರುತ್ತೆ, ಅದನ್ನು ನೀವು ಪರಿಪೂರ್ಣ ಮಾಡ್ಕೊಬೇಕು. ಸೊ ಯಾವ ರೀತಿ ಪರಿಪೂರ್ಣ ಮಾಡ್ಕೊಳೋದು, ಅದು ಬೇಕೇ ಬೇಕಪ್ಪ ಅನ್ನೋದಾದರೆ ನೀವು ಈ ಫಾರ್ಮುಲಾಗಳನ್ನ ಓದಲೇಬೇಕು. ಈ ಫಾರ್ಮುಲಾಗಳ ಮುಖಾಂತರ ಯಾವ ರೀತಿ ಮಾರ್ಕ್ಸನ್ನು ತೆಗಿಬೋದು ಅಂತ ಕೂಡ ನಾನು ಹೇಳ್ತಾ ಬರ್ತೀನಿ. ಈಗ ನೋಡಿ, ಫಸ್ಟ್ ಆಫ್ ಆಲ್, ಫಾರ್ ಎನಿ ಟೂ ಪಾಸಿಟಿವ್ ಇಂಟೀಜರ್ಸ್ ವಿ ಕ್ಯಾನ್ ಸಿ ದಿಸ್ ಒನ್. For any two positive integers a and b, HCF of a b into LCM of a into b is equal to a cross b. It means h into l is equal to a cross b ಅಂತ. ತುಂಬ ಇಂಪಾರ್ಟೆಂಟಾಗಿ ಬೇಕಾಗಿರುವಂಥದ್ದು ಇದು. ನೆನ್ಪಿಟ್ಕೊಳ್ಳಿ, ಇದನ್ನು ಯಾವ ರೀತಿಯಾಗಿ ನೀವು ಯೂಸ್ ಮಾಡ್ಕೋತಿರೋ ಅದ್ರ ಮೇಲೆ ನಿಮಗೆ ಇದರ ಎಫೆಕ್ಟು ಗೊತ್ತಾಗುತ್ತೆ. ಸೊ ಯಾಕೆಂದರೆ ಈ ಫಾರ್ಮುಲಾನ ಯೂಸ್ ಮಾಡ್ದಿರ ನೀವು 1 ಮಾರ್ಕು ಅಥವಾ 2 ಮಾರ್ಕ್ ಪ್ರಾಬ್ಲಮ್ನ ತೊಗೊಬೋದು. ದಟ್ ಈಸ್ ವಾಟ್ h ಇಂಟು ಎಲ್ ಇಸ್ ಈಕ್ವಲ್ ಟು a ಕ್ರಾಸ್ ಬಿ ಅಂತ. ಯಾವ ರೀತಿಯಪ್ಪ ದಿಸ್ ಒನ್, ಇದು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಫಸ್ಟು ನೀವು ಫಾರ್ಮುಲಾ ತಿಳ್ಕೊಳ್ಳಿ. ಫಾರ್ಮುಲಾ ತಿಳ್ಕೊಂಡೋಗಿದ ತಕ್ಷಣ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರ್ತೀನಿ. ಓಕೆನಾ? ನೆಕ್ಸ್ಟ್ ಒನ್, ಈ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ನ ಕೂಡ ನಿಮಗೆ ಕೇಳಿದ್ದಾರೆ. ಸೊ ಈ ಸ್ಟೇಟ್ಮೆಂಟ್ನ ಕೂಡ ನೀವು ಬರೀಬೇಕಾಗುತ್ತೆ. ಏನು ಹೇಳುತ್ತೆ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ಕು? ಸೊ ಇಟ್ ಈಸ್ ವೆರಿ ಸಿಂಪಲ್. ಎವೆರಿ ಕಾಂಪೋಸಿಟ್ ನಂಬರ್ ನೋಡಿ, every composite number can be expressed as a product of primes and this factorization is unique apart from the order in which the prime factors occurs. ಈ ಒಂದು ಸ್ಟೇಟ್ಮೆಂಟ್ನ ಓದಬೇಕಾಗತ್ತೆ. ಇದನ್ನು ನೀವು ಇನ್ನೂ ಚೆನ್ನಾಗಿ ತಿಳ್ಕೊಬೇಕು. ಸೊ ಮುಂದೆ ಬೇಕು ಅಂತಂದರೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಅದನ್ನು ಮುಂದೆ ಮಾಡಬೇಕಾದ್ರೆ. ವೆರಿ ಸಿಂಪಲ್ ಆಗಿದೆ. ಯಾವುದೇ ಒಂದು ಕಾಂಪ್ಲೆಕ್ಸ್ ನಂಬರ್, ಫಸ್ಟ್ ಆಫ್ ಆಲ್ ವಾಟ್ ಯು ಮೀನ್ ಬೈ ಕಾಂಪ್ಲೆಕ್ಸ್ ನಂಬರ್? ನೋಡಿ, ಕಾಂಪ್ಲೆಕ್ಸ್ ನಂಬರ್ ಅಂದರೆ ಏನಪ್ಪ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಒಂದು 42 ಅನ್ನೋದು ಒಂದು ಕಾಂಪ್ಲೆಕ್ಸ್ ನಂಬರ್. ಯಾಕೆ? ಇದನ್ನ ನೀವು ಫ್ಯಾಕ್ಟ್ರೈಸ್ ಮಾಡ್ಬೋದು. ಹೆಂಗೆ ಮಾಡ್ತೀರಾ? 2 2s 4, 2 1s 2. ಇದನ್ನು ಮತ್ತೆ ಏನು ಮಾಡ್ಬೋದು? 2 ಇಂದ ಆಗಲ್ಲ, 3 ಇಂದ 3 7s 21 ಅಂತ ಬರೀಬೋದು. ದಟ್ ಮೀನ್ಸ್ ಯು ಕ್ಯಾನ್ ರೈಟ್ ದಿಸ್ ಒನ್ ಆ್ಯಸ್ 42 is equal to 2 into 3 into 7 ಅಂತ ಬರೀಬೋದು. ಅಂದರೆ ಒಂದು ನೆನ್ಪಿಟ್ಕೊಳ್ಳಿ, ಒಂದು ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್ ಎ ಪ್ರಾಡಕ್ಟ್ ಆಫ್ ಇಟ್ಸ್ ಸಿಂಪಲ್ ಟರ್ಮ್ಸ್. ಓಕೆನಾ? ಸೊ ಇದನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು ಏನು ಹೇಳ್ತಾ ಇದೆ, ದಿಸ್ ಈಸ್ ವೆರಿ ಸಿಂಪಲ್. Every composite number can be expressed as a product of primes and this factorization is unique. ಇದು ಯಾವಾಗಲೂ ಯೂನಿಕ್ ಆಗಿರುತ್ತೆ. ಬೇರೆ ಬೇರೆ ನಂಬರ್ಸ್ನ ನಾವು ಬರೆಯೋಕ್ಕೆ ಆಗೋದಿಲ್ಲ. ಅರ್ಥ ಆಗ್ತಿದೆಯಾ? ಅಪಾರ್ಟ್ ಫ್ರಮ್ ದಿ ಆರ್ಡರ್ ಇನ್ ವಿಚ್ ದ ಪ್ರೈಮ್ ಫ್ಯಾಕ್ಟರ್ಸ್ ಅಕರ್ಸ್. ಹಾಗಾದರೆ ವಾಟ್ ಯು ಮೀನ್ ಬೈ ಕಾಂಪೋಸಿಟ್ ನಂಬರ್? ಕಾಂಪೋಸಿಟ್ ನಂಬರ್ ಅಂದರೆ ಏನು? ಸೊ ವೆರಿ ಸಿಂಪಲ್. ಕಾಂಪೋಸಿಟ್ ನಂಬರ್ ಹ್ಯಾವಿಂಗ್ ಮೋರ್ ದೆನ್ 2 ಫ್ಯಾಕ್ಟರ್ಸ್. ಯಾವ್ಯಾವ ನಂಬರ್ಗೆ ಜಾಸ್ತಿ ಫ್ಯಾಕ್ಟರ್ಸ್ ಇರ್ತವೋ, ಫಾರ್ ಎಕ್ಸಾಂಪಲ್ ಸಿ ಇಲ್ಲಿ 42 ಅಂತ ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಈ 42 ನೋಡಿದಾಗ ಇಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಪ್ರಾಡಕ್ಟ್ ಆಫ್ 2 ಆರ್ ಮೋರ್ ನಂಬರ್ಸ್. ದಟ್ ಮೀನ್ಸ್ ವಾಟ್, ಇಲ್ಲಿ 2 ಕೂಡ ಬರಿತಾ ಇದ್ದೀರಾ. ಅದೇ ರೀತಿಯಾಗಿ ಏನು ಮಾಡ್ತಾ ಇದ್ದೀರಾ, ಯು ಕ್ಯಾನ್ ಎಕ್ಸ್ಪ್ರೆಸಿಂಗ್ ದಟ್ 2 ಆಲ್ಸೋ, 3 ಆಲ್ಸೋ ಆ್ಯಂಡ್ 7 ಆಲ್ಸೋ. ದಟ್ ಈಸ್ ಇದೇ ರೀತಿ ಬೇಕಾದ್ರೆ ಯು ಕ್ಯಾನ್ ಟೇಕ್ 121 ತಗೊಳ್ಳಿ, ಪರವಾಗಿಲ್ಲ. ಓಕೆನಾ? ಸೊ ಯು ಕ್ಯಾನ್ ಟೇಕ್ ದಟ್ 21 ನಂಬರ್ ಇಟ್ ಸೆಲ್ಫ್. ಸಿ 21 ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ವಾಟ್ 7 into 3 ಅಂತ ಎಕ್ಸ್ಪ್ರೆಸ್ ಮಾಡ್ತಾರೆ. ಕರೆಕ್ಟಾ? ಅದೇ ರೀತಿ ಯು ಕ್ಯಾನ್ ಟೇಕ್ ದಟ್ ಸಮ್ ವ್ಯಾಲ್ಯೂ, ಯು ಕ್ಯಾನ್ ಟೇಕ್ 16 ವ್ಯಾಲ್ಯೂ. 16 ಕ್ಯಾನ್ ಬಿ ರಿಟನ್ ಆಸ್ ವಾಟ್? ಸೊ 2 into 2 into 2 2s 4, 4 4s, ದಟ್ ಈಸ್ 2 into 2. ಎಷ್ಟು ನಂಬರ್ ಎಕ್ಸ್ಪ್ರೆಸ್ ಮಾಡಿದ್ದೀನಿ? ಸೊ ದಿಸ್ ಈಸ್ 2 to the power 4. ಈ ರೀತಿ ಎಕ್ಸ್ಪ್ರೆಸ್ ಮಾಡೋದ್ರಿಂದ ಇದು ಒಂದು ಕಾಂಪೋಸಿಟ್ ನಂಬರ್ ಆಗುತ್ತೆ. ಇದೆಲ್ಲ ಇದರ ಫ್ಯಾಕ್ಟರ್ಸ್ ಅಂತ ಅನಿಸ್ಕೊಳುತ್ತೆ. ಓಕೆನಾ? ಸೊ ದಿಸ್ ಈಸ್ ವಾಟ್ ಒಂದು ಕಾಂಪೋಸಿಟ್ ನಂಬರ್. ಹಾಗಾದರೆ ವಾಟ್ ಯು ಮೀನ್ ಬೈ ಪ್ರೈಮ್ ನಂಬರ್? ಎ ನಂಬರ್ಸ್ ಹ್ಯಾವಿಂಗ್ ಫ್ಯಾಕ್ಟರ್ಸ್ ಒನ್ ಅಂಡ್ ಇಟ್ ಸೆಲ್ಫ್. ಯಾವುದೇ ಒಂದು ನಂಬರು ಅದರ ಫ್ಯಾಕ್ಟರು ಅದು ಮತ್ತೆ 1 ಆಗಿರಬೇಕು. ಫಾರ್ ಎಕ್ಸಾಂಪಲ್ 2ನ ಯಾವುದಿಂದ ಡಿವೈಡ್ ಮಾಡ್ತೀರಾ? 2 ಕ್ಯಾನ್ ಬಿ ಡಿವೈಡೆಡ್ ಬೈ 1 ಓನ್ಲಿ. ಸೊ ಮತ್ತೆ 1 ಇದರ ಫ್ಯಾಕ್ಟರು ಇದೇ ಮತ್ತೆ 1 ಆಗಿದ್ರೆ ಮಾತ್ರ ದಟ್ ಈಸ್ ಕಾಲ್ಡ್ ಆಸ್ ಪ್ರೈಮ್ ನಂಬರ್. ಸೊ ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್.
13 ನಂಬರ್ ಅಂತ ತಗೊಳ್ಳಿ. 13 ನಂಬರ್ನ ನೀವು ಯಾವ ನಂಬರಿಂದ ಡಿವೈಡ್ ಮಾಡೋಕ್ಕಾಗಲ್ಲ 13 ಬಿಟ್ಟರೆ, ಕರೆಕ್ಟಾ? ಮತ್ತು ಒನ್ನ ನಾವೇನಂತ ಫ್ಯಾಕ್ಟರ್ ಒಂದು 13ನ ಫ್ಯಾಕ್ಟ್ ಅಂತ ಕನ್ಸಿಡರ್ ಮಾಡ್ತೀರಿ. ಸೊ ದಟ್ಸ್ ವೈ ದಿಸ್ ಈಸ್ ಆಲ್ಸೋ ವಾಟ್ ಪ್ರೈಮ್ ನಂಬರ್. ಹಾಗಾದ್ರೆ ಯಾವ್ದು ಪ್ರೈಮ್ ನಂಬರ್ ಆಗಲ್ಲ? ಕಾಂಪೋಸಿಟ್ ನಂಬರ್ ಪ್ರೈಮ್ ನಂಬರ್ ಆಗಲ್ಲ. ಸೊ ಲೆಟ್ ಅಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಈಗ 10 ಅಂತ ಇದೆ. 10 ಇಸ್ ಇಟ್ ಎ ಕಾಂಪೋಸಿಟ್ ನಂಬರ್? ಕಮೆಂಟಲ್ಲಿ ತಿಳಿಸ್ಕೊಳ್ಳಿ, ಓಕೆನಾ? ಸೊ ಇಟ್ ಈಸ್ ಎ ಕಾಂಪೋಸಿಟ್ ನಂಬರ್. ವೈ? ಬಿಕಾಸ್ ಇಟ್ ಈಸ್ ಎ ಫ್ಯಾಕ್ಟರ್ ಆಫ್ ವಾಟ್ 2 5s 10, ಕರೆಕ್ಟಾ? ಅಂದರೆ ಎರಡು ನಂಬರ್ನ ಮಲ್ಟಿಪ್ಲಿಕೇಶನ್ನಾಗ ನಾವೇನು ಮಾಡ್ತಾ ಇದ್ದೀರಿ, ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರಿ. ಅದಕ್ಕೆ ಇನ್ನೇನಂತ ಕರಿತೀರಿ? ವಿ ವಿಲ್ ಕಾಲ್ ಇಟ್ ಆ್ಯಸ್ ಎ ಕಾಂಪೋಸಿಟ್ ನಂಬರ್. ಸೊ ಹಾಗಾದರೆ ಇಲ್ಲಿರುವಂತಹ 2 ಮತ್ತು 5 ಏನಾಗುತ್ತೆ? 2 and 5 ಆರ್ ಪ್ರೈಮ್ ನಂಬರ್ಸ್, ಓಕೆನಾ? ಸೊ ದಿಸ್ ಈಸ್ ವಾಟ್ ಪ್ರೈಮ್ ನಂಬರ್ಗೂ ಮತ್ತು ಕಾಂಪೋಸಿಟ್ ನಂಬರ್ ಇರುವಂತಹ ಡಿಫರೆನ್ಸ್. ನಾವು ಕಮ್ ಟು ದ ಪಾಯಿಂಟ್, ಪಾಲಿನಾಮಿಯಲ್ಸ್ಗೆ ಹೋಗೋಣ. ಸೊ ಪಾಲಿನಾಮಿಯಲ್ಸ್ಗೆ ಹೋದಾಗ ನಿಮ್ಗೆ ಅರ್ಥ ಆಗುತ್ತೆ ಏನಪ್ಪ ಅಂತೇಳಿ. ನೋಡಿ, ಪಾಲಿನಾಮಿಯಲ್ಸ್ ಮೇನಾಗಿ ತಿಳ್ಕೊಬೇಕಾಗಿರುವಂಥದ್ದು ಲೀನಿಯರ್ ಪಾಲಿನಾಮಿಯಲ್. ಸೊ ವಾಟ್ ಇಸ್ ಅ ಲೀನಿಯರ್ ಪಾಲಿನಾಮಿಯಲ್ ಅಂದರೆ ಏನು? ಲೀನಿಯರ್ ಪಾಲಿನಾಮಿಯಲ್, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಮತ್ತು ಕ್ಯೂಬಿಕ್ ಪಾಲಿನಾಮಿಯಲ್, ಇವಕ್ಕಿರುವಂಥ ಡಿಫ್ರೆನ್ಸ್ ಅನ್ನು ತಿಳ್ಕೊಬೇಕು. ತುಂಬ ಇಂಪಾರ್ಟೆಂಟ್. ನೋಡಿ, ನಿಮಗೆ ಎಕ್ಸಾಮಲ್ಲಿ ಬರುವಂತಹ ಮಾರ್ಕ್ಸ್ನ ನಾನು ಇಲ್ಲಿ ಹೇಳ್ತೀನಿ ಯಾವ ಥರ ಅಂತೇಳ್ಬಿಟ್ಟು. ಎಸ್, ನೋಡಿ ಇಲ್ಲಿ ಒಂದು ಲೀನಿಯರ್ ಪಾಲಿನಾಮಿಯಲ್, ಅದೇ ರೀತಿಯಾಗಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ಕ್ಯೂಬಿಕ್ ಪಾಲಿನಾಮಿಯಲ್. ಸೊ ಇವುಗಳ ಜನರಲ್ ನೋಡೋದಾದರೆ ಲೀನಿಯರ್ ಪಾಲಿನಾಮಿಯಲ್ ಇಸ್ ಡಿನೋಟೆಡ್ ಬೈ ಎ ಎಕ್ಸ್ ಪ್ಲಸ್ ಬಿ. ಅದೇ ರೀತಿಯಾಗಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಹೇಳಿದಾಗ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಇನ್ನು ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಹೇಳಿದಾಗ ಇದನ್ನು ಇಂಡಿಕೇಟ್ ಮಾಡುತ್ತೆ. ಇಲ್ಲಿ ಇದರಲ್ಲಿ ಒಂದು ಮಾರ್ಕ್ನ ಕ್ವಶನ್ನ ಒಂದು ಹೇಳ್ಕೊಡ್ತೀನಿ, ತುಂಬ ಈಸಿ ಆಗಿರುತ್ತೆ. ನಿಮಗೆ ಎಕ್ಸಾಮ್ಗಳಲ್ಲಿ ಇದನ್ನು ನೀವು ಮಾಡೇ ಮಾಡ್ತೀರಾ. ಯಾವ ಥರಪ್ಪ ಅಂದರೆ ದೇ ವಿಲ್ ಮೆನ್ಷನ್ ದಟ್ ವಾಟ್ ಈಸ್ ದ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ ಅಂತ ಕೊಡ್ತಾರೆ. ಸೊ ವಾಟ್ ಈಸ್ ದ ಡಿಗ್ರಿ? ನೆನ್ಪಿಟ್ಕೊಳ್ಳಿ, ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ 1 ಮಾರ್ಕ್ ಕ್ವಶನ್ ಪಕ್ಕಾ ಬರುತ್ತೆ. ಏನಪ್ಪ ಡಿಗ್ರಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಐ ವಿಲ್ ರೈಟ್ ದ ಈಕ್ವೇಶನ್ 3x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 2 is equal to 0. This is one equation. Other one 3x cube plus 5x plus 6 is equal to 0. One equation. ನೋಡಿ, ಡಿಗ್ರಿ ಅಂತ ಯಾವುದನ್ನಪ್ಪ ಕರಿತೀರಿ ಅಂತಂದರೆ, ಸೊ ಡಿಗ್ರಿ ಈಸ್ ವೆರಿ ಸಿಂಪಲ್. ದ ಮ್ಯಾಕ್ಸಿಮಮ್ ಪವರ್. ನೋಡಿ, ಈ ಒಂದು ಈಕ್ವೇಷನಲ್ಲಿ ಹೈಯೆಸ್ಟ್ ಪವರ್ ಯಾವುದಿರುತ್ತೆ ಇಲ್ಲಿ ನೋಡ್ತಾ ಇದ್ದೀರಾ. ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ದಟ್ 2 ಇಸ್ ದ ಹೈಯೆಸ್ಟ್ ಪವರ್, 3 ಇಸ್ ದ ಹೈಯೆಸ್ಟ್ ಪವರ್. ಸೊ ಯಾವ ಒಂದು ಕೊಟ್ಟಿರುವಂಥ ಈಕ್ವೇಷನಲ್ಲಿ ಹೈಯೆಸ್ಟ್ ಪವರ್ ಯಾವುದಿರುತ್ತೋ ಅದನ್ನು ಡಿಗ್ರಿ ಅಂತ ಕನ್ಸಿಡರ್ ಮಾಡ್ತೀರಿ. ನೆನ್ಪಿಟ್ಕೊಳ್ಳಿ ಚೆನ್ನಾಗಿ. ಸೊ ಇಲ್ಲಿ ಹಾಗಾದ್ರೆ ಡಿಗ್ರಿ ಎಷ್ಟಾಯಿತು? ಯು ಕ್ಯಾನ್ ರೈಟ್ ದ ಡಿಗ್ರಿ ಈಸ್ ಈಕ್ವಲ್ ಟು ವಾಟ್ 2. ವಾಟ್ ಅಬೌಟ್ ಇಯರ್ ಡಿಗ್ರಿ ಈಸ್ ಈಕ್ವಲ್ ಟು ಹೌ ಮಚ್ 3. ಸೊ ನೆನ್ಪಿಟ್ಕೊಳ್ಳಿ ಇದನ್ನು. ಡಿಗ್ರಿ ಅಂದ್ರೇನು? ಈಗ ಒಂದು ಎಕ್ಸಾಂಪಲ್ ತಗೋಣ. ಫಾರ್ ಎಕ್ಸಾಂಪಲ್ ಐ ವಿಲ್ ರೈಟ್ ಒನ್ ಮೋರ್ ಈಕ್ವೇಷನ್. ವಾಟ್ ಈಸ್ ದಟ್? ಐ ವಿಲ್ ರೈಟ್ ದಟ್ 3x ಕ್ಯೂಬ್ ಪ್ಲಸ್ 2x ಸ್ಕ್ವಯರ್ ಪ್ಲಸ್ 5x to the power 4 plus 15 is equal to 0. This is the one equation. Now can you tell me what is the degree of this equation? ಇದರ ಡಿಗ್ರಿ ಎಷ್ಟು? ನೀವು ಅನ್ಕೊಂತೀರ ಸರ್ ಸ್ಟಾರ್ಟಿಂಗಲ್ಲಿ ಬರೆದಿರೋ 3 ಅಲ್ವಾ? ರಾಂಗ್. ನೋಡಿ, ಹೈಯೆಸ್ಟ್ ಪವರ್ ಯಾವುದಿರುತ್ತೋ ಅದನ್ನು ಅಬ್ಸರ್ವ್ ಮಾಡಿ. ಇಲ್ಲಿ ಹೈಯೆಸ್ಟ್ ಪವರ್ ಇರುವಂಥದ್ದು ಯಾವುದು? ದಟ್ ಯು ಹ್ಯಾವ್ ಟು ಅಬ್ಸರ್ವ್ ಫಸ್ಟ್. ನೀವು ನೋಡಿದಾಗೆ ಹೈಯೆಸ್ಟ್ ಪವರ್ ಇರೋದು ಯಾವುದು? 4 ಆಗಿರುತ್ತೆ, ಕರೆಕ್ಟಾ? ಸೊ ಹೈಯೆಸ್ಟ್ ಪವರ್ 4 ಆಗಿರೋದ್ರಿಂದ ನೀವು ಅದು ಸ್ಟಾರ್ಟಿಂಗಲ್ಲೇ ಇರಬೇಕು ಅಂತ ಅನ್ಕೊಳಕ್ಕೆ ಹೋಗಬಾರ್ದು. ಸೊ ಅದು ಎಲ್ಲೇ ಇರಲಿ, ನಾವು ಕನ್ಸಿಡರ್ ಮಾಡೋದು ಯಾವುದಪ್ಪ ಅಂದರೆ ದಟ್ ಈಸ್ ಹೈಯೆಸ್ಟ್ ಪವರ್ ಈಸ್ ಕನ್ಸಿಡರ್ ಆಸ್ ವಾಟ್? ಡಿಗ್ರಿ. ಹಾಗಾದರೆ ಡಿಗ್ರಿ ಎಷ್ಟಾಯಿತು? ಡಿಗ್ರಿ ಈಸ್ 4. ಅರ್ಥ ಆಗ್ತಿದೆಯಾ? ಸೊ ಇದು ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಬರುತ್ತೆ. ಮತ್ತು ಪ್ರತಿಯೊಂದು ಪೇಪರಲ್ಲಿ ಕಾಮನ್ ಆಗಿರುವಂಥ ಕ್ವಶನ್ ಆಗಿರುತ್ತೆ. ಓಕೆನಾ? ಸೊ ಲೆಟ್ ಅಸ್ ಗೋ ಫಾರ್ ದಿ ಅನದರ್ ಫಾರ್ಮುಲಾ. ಹಾಗಾದರೆ ನಿಮಗೆ ಗೊತ್ತಾಯಿತು ಅನ್ಕೋತೀನಿ. ಸೊ ಗೊತ್ತಾದರೆ ನೀವು ಕಮೆಂಟಲ್ಲಿ ತಿಳಿಸಿ. ನಿಮ್ಗೆ ಅರ್ಥ ಆಗ್ತಿದೆ ಅಂತಂದರೆ ನಾನು ಮುಂದೆ ಹೋಗ್ತಾ ನಮಗೆ ಯೂಸ್ ಆಗುತ್ತೆ. ಯಾಕಂದರೆ ಪಾಲಿಟೆಕ್ನಿಕಲ್ಲಿ ಅಥವಾ ಡಿಪ್ಲೊಮಾ ಕಾಲೇಜಲ್ಲಿ ಇದೇ ಥರ ನಾನು ಪಾಠ ಮಾಡ್ತಾ ಹೋದಾಗ ಹುಡುಗರು ರೆಸ್ಪಾನ್ಸ್ ಮಾಡ್ತಾ ಹೋಗ್ತಾ ಇರ್ತಾರೆ. ಓಕೆನಾ? ಸೊ ಇಲ್ಲಿ ಸುಮಾರು ಜನ ಪೇರೆಂಟ್ಸು ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ಪೇರೆಂಟ್ಸಾ ಅಥವಾ ಸ್ಟೂಡೆಂಟಾ ಕಮೆಂಟಲ್ಲಿ ತಿಳಿಸ್ಕೊಡಿ. ಓಕೆನಾ? ಸೊ ಲೆಟ್ ಅಸ್ ಗೋ ಫಾರ್ ದಿ ಅನದರ್ ಒನ್. ಅಲ್ಲಿಗೆ ಕ್ವಾಡ್ರಾಟಿಕ್ ಅಂತಂದರೆ ಡಿಗ್ರಿ ಎಷ್ಟಿರುತ್ತೆ? 2 ಇರುತ್ತೆ. ಲೀನಿಯರ್ ಅಂದರೆ ಡಿಗ್ರಿ ಎಷ್ಟು? ದಟ್ ಈಸ್ ಎಷ್ಟು ಡಿಗ್ರಿ? 1. ಕ್ಯೂಬಿಕ್ ಎಷ್ಟು ಡಿಗ್ರಿ? 4. ಓಕೆನಾ? ನಾವು ದ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಪ್ರತಿ ಪೇಪರಲ್ಲಿ ನಿಮಗೆ ಕ್ವಶನ್ ಕೊಡುವಂಥದ್ದು. ವೆರಿ ವೆರಿ ಇಂಪಾರ್ಟೆಂಟ್. ದ ಆಲ್ಫಾ ಆ್ಯಂಡ್ ಬೀಟಾ ಆರ್ ದ ಝೀರೋಸ್ ಆಫ್ ಎ ಪಾಲಿನಾಮಿಯಲ್ ಆಗಿದ್ದರೆ, ಆಲ್ಫಾ ಆ್ಯಂಡ್ ಬೀಟಾ ಆರ್ ದ zeros of quadratic polynomial, then sum of these zeros is defined by, that is alpha plus beta is equal to minus b by a. ಪ್ರಾಡಕ್ಟ್ ಆಫ್ ಝೀರೋಸ್ ಆಲ್ಫಾ ಬೀಟಾ ಈಸ್ ಈಕ್ವಲ್ ಟು ಸಿ ಬೈ ಎ. ನೆನ್ಪಿಟ್ಕೊಳ್ಳಿ, ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಯಾಕಪ್ಪ ಅಂತಂದರೆ ನಾನು ನಿಮಗೆ ಇದನ್ನು ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವುದೇ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ತೊಗೊಳ್ಳಿ. ಫಾರ್ ಎಕ್ಸಾಂಪಲ್ ಐ ವಿಲ್ ರೈಟ್ ದಟ್ 2x square plus 4x plus 3 is equal to 0. This is the one quadratic equation.
ಸೊ ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಸೊಲ್ಯೂಷನ್ ಮಾಡಿದಾಗ ಯು ವಿಲ್ ಗೆಟ್ ದ ಟೂ ಸೊಲ್ಯೂಷನ್, ಒನ್ ಇಸ್ ಆಲ್ಫಾ, ಅದರ್ ಒನ್ ಇಸ್ ಬೀಟಾ. ಸೊ ಈ ಥರ ಎರಡು ಸೊಲ್ಯೂಷನ್ ಇದ್ದಾಗ ಇವುಗಳ ಸಮ್ ಅಂತಂದ್ರೆ ಏನು, ಆಲ್ಫಾ ಪ್ಲಸ್ ಬೀಟಾ ಏನಾಗುತ್ತೆ, ಇವುಗಳ ಪ್ರಾಡಕ್ಟ್ ಏನು, ಆಲ್ಫಾ ಬೀಟಾ ಏನಾಗುತ್ತೆ, ಇದು ನೀವು ನೆನ್ಪಿಟ್ಕೊಬೇಕು. ಸೊ ಆಲ್ಫಾ ಪ್ಲಸ್ ಬೀಟಾ, ಸೊ ವಾಟ್ ಈಸ್ ಆಲ್ಫಾ ಪ್ಲಸ್ ಬೀಟಾ, ದೇ ಹವ್ ಮೆನ್ಷನ್ ದಟ್ ಒನ್. ವಾಟ್ ಈಸ್ ಆಲ್ಫಾ ಪ್ಲಸ್ ಬೀಟಾ, ದಟ್ ಈಸ್ ಮೈನಸ್ ಬಿ ಬೈ ಎ, ನೆನ್ಪಿಟ್ಕೊಳ್ಳಿ. What is that? Minus b divided by a and c divided by a. So these are the two solution. ನೆನ್ಪಿಟ್ಕೊಳ್ಳಿ ಚೆನ್ನಾಗಿ. ಸಮ್ ಆಫ್ ದಿ ರೂಟ್ಸ್ ಅಂತ ಕರಿತೀರಿ, ರೂಟ್ಸ್ ಅಥವಾ ಝೀರೋಸ್ ಒಂದೇನೆ. ಅರ್ಥ ಆಗ್ತಿದ್ಯಾ? ಸೊ ಲೆಟ್ ಮಿ ಸಾಲ್ವ್ ಒಂದು ಪ್ರಾಬ್ಲಮ್. ನಿಮಗೋಸ್ಕರ ಒಂದು ಸಿಂಪಲ್ ಪ್ರಾಬ್ಲಮ್ ಕೊಡ್ತೀನಿ, ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 6 ಇಸ್ ಈಕ್ವಲ್ ಟು 0. ದಿಸ್ ಇಸ್ ದ ಒನ್ ಕ್ವಾಡ್ರಾಟಿಕ್ ಈಕ್ವೇಷನ್. ಕರೆಕ್ಟಾ? ನಿಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡೋದು ಕೂಡ ಹೇಳ್ಕೊಡ್ತೀನಿ. ಯಾವ ಥರ, ಒಂದು ಫ್ಯಾಕ್ಟರೈಸೇಷನ್ ಹೆಂಗೆ ಸರ್ ಮಾಡೋದು, ಯಾವ ಥರ ಮಾಡೋದಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಕ್ಲಿಯರ್ಲಿ ಸಿ ದಿಸ್ ಒನ್. ದಿಸ್ ಈಸ್ ಅವರ್ ಜನರಲ್ ಫಾರ್ಮುಲಾ, ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ಎಕ್ಸ್ ಸ್ಕ್ವೇರ್ ಪಕ್ಕ ಏನಿದೆ, ಎ ಇದೆ, ಎಕ್ಸ್ ಪಕ್ಕ ಏನಿದೆ, ಬಿ ಇದೆ, ಇಲ್ಲಿರೋದೇನು ಸಿ. ಸೊ ಯಾವಾಗಲೂ ಏನು ಮಾಡಬೇಕು, ಇಲ್ಲಿರುವಂತಹ ವ್ಯಾಲ್ಯೂಸ್ ಎಕ್ಸ್ ಸ್ಕ್ವೇರ್ ಪಕ್ಕ ಏನಿದೆ ಏನಂತ ಅರ್ಥ, 1 ಇದೆ ಅಂತ ಅರ್ಥ ಆಗ್ತಿದೆಯಾ? ಎಕ್ಸ್ ಸ್ಕ್ವೇರ್ ಪಕ್ಕ ಏನಿದೆ ಅಂದರೆ 1 ಇದೆ. ಈ 1 ಈ 6ಗೆ ಮಲ್ಟಿಪ್ಲೈ ಮಾಡಬೇಕು. ದಿಸ್ ಇಸ್ ವಾಟ್ ಐ ಆಮ್ ಡೂಯಿಂಗ್, ಜಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದೀನಿ. ಮಾಡೋದೇನಕ್ಕೆ ಸರ್, ಈ 1 ಇಂಟು 6 ಮಲ್ಟಿಪ್ಲೈ ಮಾಡಿದ್ರೆ ಮೇಲೆ ಬರ್ಕೋತೀನಿ, ಈ ಥರ ಒಂದೆರಡು ಲೈನ್ ಹಾಕೋತೀನಿ ಕೆಳಗಡೆ. ಈ ಎಕ್ಸ್ ಪಕ್ಕ ಇದೆಯಲ್ಲ, ಈ ವ್ಯಾಲ್ಯೂನ ಇಲ್ಲಿ ಬರ್ಕೋತೀನಿ 5 ಅಂತ. ದಿಸ್ ಇಸ್ ದ ಮೆಥಡ್ ಆಫ್ ಫ್ಯಾಕ್ಟರೈಸೇಷನ್. ನಾನು ಹೇಳ್ಕೊಡ್ತಾರಂಥ ಮೆಥಡ್ ಯಾವುದು, ಫ್ಯಾಕ್ಟರೈಸೇಷನ್ ಮೆಥಡ್. ಸೊ ಏನು ಮಾಡಬೇಕು, ಫಸ್ಟು ಎಕ್ಸ್ ಸ್ಕ್ವೇರ್ ಪಕ್ಕ ಇರುವಂಥ ನಂಬರ್ನ 6ಗೆ ಮಲ್ಟಿಪ್ಲೈ ಮಾಡಿದೆ, ಮೇಲೆ ಬರ್ಕೊಂಡೆ. ಎಕ್ಸ್ ಪಕ್ಕ ಇರೋ ನಂಬರ್ನ ಕೆಳಗಡೆ ಬರ್ಕೊಂಡೆ. ನೌ ಯು ಹ್ಯಾವ್ ಟು ಗೆಟ್ ದ ಟೂ ನಂಬರ್ಸ್ ಇನ್ ಸಚ್ ಎ ವೇ ದಟ್ ಯಾವ ಥರ ಇರಬೇಕು, ಮಲ್ಟಿಪ್ಲೈ ಮಾಡಿದಾಗ 6 ಬರಬೇಕು, ಅಡಿಷನ್ ಸಬ್ಟ್ರಾಕ್ಷನ್ ಮಾಡಿದಾಗ 5 ಬರಬೇಕು. ಯಾವುದಾಗಾರೆ ನಂಬರ್ಸು. ಸೊ ಯು ಕ್ಯಾನ್ ಕ್ಲಿಯರ್ಲಿ ಸಿ ದಟ್ 2 ಮತ್ತು 3. ಸೊ ನೋಡಿ, 2 ಮತ್ತು 3 ಮಲ್ಟಿಪ್ಲೈ ಮಾಡಿ 6 ಬರ್ತಾ ಇದೆ, 2 ಮತ್ತು 3 ಆ್ಯಡ್ ಮಾಡಿದಾಗ 5 ಬರ್ತಾ ಇದೆ. ಸರ್ ಹಾಗಾದ್ರೆ ಏನು ಮಾಡಬೇಕು ಈಗ, ವೆರಿ ಸಿಂಪಲ್. ನೋಡಿ, ನಾವು ಪಿ ಯು ಸಿನೋ ಅಥವಾ ಡಿಪ್ಲೊಮೋನೋ ಆದರೆ ಏನು ಮಾಡ್ತೀರಿ, ಇದರ ಡೈರೆಕ್ಟ್ ಸೊಲ್ಯೂಷನ್ನ ಬರೆದ್ಬಿಡ್ತೀರಿ. ಹೆಂಗೆ ಸರ್, ಇಲ್ಲಿ 2 ಇತ್ತು ಅಂದರೆ -2 ಒಂದು ಸೊಲ್ಯೂಷನ್, 3 ಇತ್ತು ಅಂದರೆ -3 ಒಂದು ಸೊಲ್ಯೂಷನ್ ಆಗಿಬಿಡುತ್ತೆ. ಬಟ್ ನೀವು SSLC ಆಗಿರೋದ್ರಿಂದ ನೀವು ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು. ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ನೋಡ್ಕೊಳ್ಳಿ. ಎಕ್ಸ್ ಸ್ಕ್ವಯರ್ ಪ್ಲಸ್ 2x ಪ್ಲಸ್ 3x ಪ್ಲಸ್ 6 ಇಸ್ ಈಕ್ವಲ್ ಟು 0 ಅಂತ ಬರ್ಕೊಬೇಕು. ನೋಡ್ತಾ ಇದ್ರಲ್ವಾ, ಇಲ್ಲಿ ಏನಿದೆ, ಈ 5x ಜಾಗದಲ್ಲಿ ನಾನು ಈ ಥರ ಬರ್ಕೊಂಡು 2x ಪ್ಲಸ್ 3x ಬರ್ಕೊಂಡಿದ್ದೀನಿ. ವಿಚ್ ಇಂಪ್ಲೈಸ್ ದಟ್ ಇವೆರಡು ಟರ್ಮಲ್ಲಿ ಏನು ಕಾಮನ್ ಇದೆ, ಎಕ್ಸ್ ಕಾಮನ್ ಇದೆ. x1 ಬರ್ಕೊಳ್ಳಿ, ಪ್ಲಸ್ ನೋಡಿ, ಈ ಎಕ್ಸ್ ಸ್ಕ್ವೇರ್ ಅಂದ್ರೆ 2x ಇದ್ದಂಗೆ ಒಂದು ಎಕ್ಸ್ ಹೊರಟೋಗುತ್ತೆ. ಈ 2x ಅಲ್ಲಿ ಒಂದು ಎಕ್ಸ್ ಹೊರಟೋದ್ರೆ ಏನು ಉಳ್ಕೊಂತು, 2 ಉಳ್ಕೊಂತು. ಇನ್ನು ಇವೆರಡಕ್ಕೆ ಬರೋಣ. ಏನು ಮಾಡ್ತೀನಿ, 3ನ ಕಾಮನ್ ಆಗಿ ತೆಗಿತೀನಿ, ಎಕ್ಸ್ ಉಳ್ಕೊಳುತ್ತೆ ಇಲ್ಲಿ, ಪ್ಲಸ್ 3 2 6 ಅಂತ. ಕರೆಕ್ಟಾ? 3 2 6 ಏನು ಬರೀಬೋದನ್ನು 2 ಇಲ್ಲಿ ಬರ್ಕೋತೀನಿ, ಈಸ್ ಈಕ್ವಲ್ ಟು 0. ಸೊ ಇದೆರಡು ಪರದಲ್ಲಿ ಏನು ಸರ್ ಮಾಡಬೇಕು, ಈಗ ಇವೆರಡರಲ್ಲಿ ಏನು ಕಾಮನ್ನು, ಎಕ್ಸ್ ಪ್ಲಸ್ 2 ಕಾಮನ್ ಇದೆ, ಎಕ್ಸ್ ಪ್ಲಸ್ 2ನ ಆಚೆ ಬರ್ಕೋತೀನಿ. ಇಲ್ಲಿ ಉಳಿದಿರುವಂಥದ್ದೇನು ಎಕ್ಸ್, ಇಲ್ಲಿ ಉಳಿದಿರುವಂಥದ್ದೇನು +3. ಸೊ ಎಕ್ಸ್ ಪ್ಲಸ್ 3 ಇಸ್ ಈಕ್ವಲ್ ಟು 0. ಸಿ ಐ ಎಮ್ ಎಕ್ಸ್ಪ್ಲೈನಿಂಗ್ ಫ್ಯಾಕ್ಟರೈಸೇಷನ್ ಮೆಥಡ್, ಕ್ವಾಡ್ರಾಟಿಕ್ ಈಕ್ವೇಷನ್ ಹೇಳ್ಕೊಡ್ತಾ ಇದ್ದೀನಿ. ಹಾಗಾದರೆ ಒಂದು ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0 ಬರ್ಕೊಳ್ಳಿ, ಇನ್ನೊಂದು ಎಕ್ಸ್ ಪ್ಲಸ್ 3 ಇಸ್ ಈಕ್ವಲ್ ಟು 0 ಅಂತ ಬರ್ಕೊಳ್ಳಿ. ನೋಡಿ, ಇದೊಂದು ಇಲ್ಲೇನಾಯಿತು, ಎಕ್ಸ್ ಇಸ್ ಈಕ್ವಲ್ ಟು 2 ಆ ಕಡೆ ಹೋದಾಗ -2 ಆಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು 3 ಆ ಕಡೆ ಹೋದಾಗ -3 ಆಗುತ್ತೆ. ಸೊ ಎಕ್ಸ್ ಈಸ್ -2 ಅಂಡ್ ಎಕ್ಸ್ ಈಸ್ -3. ಸೊ ಇದು ನಮಗೆ ಬಂದಿರುವಂತಹ ಸೊಲ್ಯೂಷನ್ನು. ಯು ಕ್ಯಾನ್ ಪುಟ್ ದ ಬಾಕ್ಸ್ ಲೈಕ್ ದಿಸ್. ಎಕ್ಸಾಮಲ್ಲಿ ಕೂಡ ಈ ಥರ ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ತುಂಬ ಯೂಸ್ ಆಗುತ್ತೆ. ವ್ಯಾಲ್ಯೂರ್ಸ್ಗೆ ಒಂಥರ ಐಡೆಂಟಿಫೈ ಮಾಡ್ತಾರೆ, ಓ ಇದು ಸೊಲ್ಯೂಷನ್ ಹೈಲೈಟ್ ಮಾಡಿದ್ದಾರೆ ಅಂತ. ಸೊ ದಿಸ್ ಈಸ್ ವಾಟ್ ಕ್ವಾಡ್ರಾಟಿಕ್ ಈಕ್ವೇಷನ್ ರೂಟ್ಸ್ ಹೇಳ್ತಾ ಬಂದೆ. ಈಗ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಏನು ಅರ್ಥ ಮಾಡ್ಕೊಳ್ಳಿ, ಇದು ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ನು. ಯಾವುದು, ಓಕೆ, ಇದು ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್. ಕರೆಕ್ಟಾ? ಸಿ, ನಾನು ತೊಗೊಂಡಿದ್ದು ಯಾವುದು ಈಕ್ವೇಷನ್ನು, ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಅನ್ನೋದು ಒಂದು ಈಕ್ವೇಷನ್. ಕರೆಕ್ಟಾ? ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 6 ಅನ್ನೋದು ಒಂದು ಈಕ್ವೇಷನ್ ಆಗಿತ್ತು. ಇದನ್ನು ಸಾಲ್ವ್ ಮಾಡಿದಾಗ ಏನು ಬಂತು, ರೂಟ್ಸು ಒಂದು ಎಕ್ಸ್ ಇಸ್ ಈಕ್ವಲ್ ಟು -2 ಬಂತು, ಇನ್ನೊಂದು ಎಕ್ಸ್ ಇಸ್ ಈಕ್ವಲ್ ಟು -3 ಬಂದಿದೆ. ಇದರ ಅರ್ಥ ಏನಪ್ಪ ಅಂದರೆ, ಸೊ ದಿಸ್ ಈಸ್ ದ ಒನ್ ಸೊಲ್ಯೂಷನ್ ಆಲ್ಫಾ, ದಿಸ್ ಈಸ್ ದ ಅನದರ್ ಸೊಲ್ಯೂಷನ್ ಬೀಟಾ. ಅರ್ಥ ಆಗ್ತಿದೆಯಾ? ಸೊ ಇದರ ರೂಟ್ಸ್ ಅಥವಾ ನಾವೇನಂತೀರಿ, ದಿಸ್ ಇಸ್ ಕಾಲ್ಡ್ ಆಸ್ ರೂಟ್ಸ್ ಆಲ್ಸೋ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಝೀರೋಸ್ ಆಲ್ಸೋ. ಅರ್ಥ ಆಗ್ತಿದೆಯಾ? ರೂಟ್ಸ್ ಅಥವಾ ಫ್ಯಾಕ್ಟರ್ಸ್ ಅಂದರೆ ಒಂದೇ ಮೀನಿಂಗೇ. ಆಗ ನಮ್ಗೇನು ಬಂತು, ಒಂದು ಆಲ್ಫಾ ಏನು -2, ಒಂದು ಬೀಟಾ ಏನು -3. ಇಲ್ಲಿ ನಿಮ್ಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸಪೋಸ್ ಇಫ್ ಯು ಡೂ ಆಲ್ಫಾ ಪ್ಲಸ್ ಬೀಟಾ,
ಆಲ್ಫಾ ಪ್ಲಸ್ ಬೀಟಾ ಮಾಡಿದ್ರೆ ನಿಮ್ಗೆ ಏನು ವ್ಯಾಲ್ಯೂ ಬರ್ತಿದಪ್ಪ ಅಂದರೆ -2 -3 ಆ್ಯಡ್ ಮಾಡ್ತೀರಾ, ಎಷ್ಟು ಬರ್ತಾಯಿದೆ? -5 ಬರ್ತಾ ಇದೆ. ಅವ್ರು ಏನು ಹೇಳ್ತಾರೆ, ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b/a ಅಂತ ಹೇಳ್ತಾರೆ. ನೋಡಿ, ಇದು ನನ್ನ ಸೊಲ್ಯೂಷನ್ ಚೆಕ್ ಮಾಡಿರೋದು. ಹೆಂಗೆ ಸರ್? ನೋಡಿ, ಇಲ್ಲೊಂದು -2 ಬಂತು, ಇಲ್ಲೊಂದು -3 ಬಂತು. -2 ಮತ್ತು -3 ಆ್ಯಡ್ ಮಾಡಿದೆ, -5 ಬಂತು. ಇದನ್ನು ವೆರಿಫೈ ಮಾಡೋಣ, ನಮ್ಮ ಈ ಕ್ವಶನ್ ಕರೆಕ್ಟಾ ಅಂತ. ಈ ಕ್ವಶನ್ ಕರೆಕ್ಟ್. ನೋಡಿ, ಬಿ ವ್ಯಾಲ್ಯೂ ಎಷ್ಟು 5, ಎ ವ್ಯಾಲ್ಯೂ ಎಷ್ಟು 1. ಹಾಗಾದ್ರೆ ನಾನು ಇದನ್ನು -b/a ಅಂತ ಏನು ಬರ್ತೈತೆ? ಯು ವಿಲ್ ಗೆಟ್ -5/1. ಸೊ ನನಗೆ ಇವೆರಡು ಮ್ಯಾಚ್ ಆಗ್ತಾ ಇದೆ. ಅದೇ ರೀತಿಯಾಗಿ ವಾಟ್ ಈಸ್ ಆಲ್ಫಾ ಬೀಟಾ? ದಟ್ ಈಸ್ ವಾಟ್ c/a. c/a ಅಂದ್ರೆ ಏನು? ವಾಟ್ ಇಸ್ ದ c ವ್ಯಾಲ್ಯೂ ವಿ ಗಾಟ್ ಇನ್ ದ ಈಕ್ವೇಶನ್? 6/1, ದಟ್ ಈಸ್ ಈಕ್ವಲ್ ಟು 6. ಸೊ ಇದು ನಮಗೆ ಇಲ್ಲಿ ಮ್ಯಾಚ್ ಆಗುವಂಥದ್ದು. ಸೊ ನಾನು ಹೇಳಿದ್ನಲ್ಲ ಫಾರ್ಮುಲಾದಲ್ಲಿ, ಸೊ ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ವಾಟ್ ಈಸ್ ದ ಆಲ್ಫಾ ಪ್ಲಸ್ ಬೀಟಾ ಅಂದ್ರೇನು, ಆಲ್ಫಾ ಬೀಟಾ ಅಂದ್ರೇನು? ಆಲ್ಫಾ ಪ್ಲಸ್ ಬೀಟಾ -b/a, ಆಲ್ಫಾ ಬೀಟಾ c/a, ಈ ಎರಡು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ನಾನು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕಾದ್ರೆ ಮತ್ತೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ತುಂಬ ಯೂಸ್ಫುಲ್ ಆಗಿರುವಂತಹ ಫಾರ್ಮುಲಾ ಇದು, ಓಕೆನಾ? ಹಾಗಾದರೆ ಈ ಎರಡೂ ಸೊಲ್ಯೂಷನ್ ಗೊತ್ತಾದಾಗ ಇಲ್ಲಿ ಇಂಪಾರ್ಟೆಂಟ್ ಆಗಿ ಇದು ಚೆನ್ನಾಗಿ ನೋಡ್ಕೊಳ್ಳಿ. ಆಲ್ಫಾ ಪ್ಲಸ್ ಬೀಟಾ ಗೊತ್ತಾಯಿತು, ಆಲ್ಫಾ ಬೀಟಾ ಗೊತ್ತಾಯಿತು. ಹಾಗಾದರೆ ಕ್ವಾಡ್ರಾಟಿಕ್ ಈಕ್ವೇಷನ್ ಯಾವ ರೀತಿ ಬರೆಯೋದು? ಸೊ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಯಾವಾಗ ನಿಮಗೆ ಆಲ್ಫಾ ಪ್ಲಸ್ ಬೀಟಾ ಮತ್ತು ಆಲ್ಫಾ ಬೀಟಾ ವ್ಯಾಲ್ಯೂ ಗೊತ್ತಿರುತ್ತೋ, ದಟ್ ಮೀನ್ಸ್ ವಾಟ್, ಸಮ್ ಆಫ್ ದಿ ಝೀರೋಸು ಮತ್ತು ಪ್ರಾಡಕ್ಟ್ ಆಫ್ ಝೀರೋಸ್ ಗೊತ್ತಿರುತ್ತೋ, ಆವಾಗ ದಿಸ್ ವಿಲ್ ಬಿ ದ ಈಕ್ವೇಷನ್. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ದಿಸ್ ವಿಲ್ ಬಿ ದ ಈಕ್ವೇಷನ್. ಯಾವಾಗ ನಿಮಗೆ ರೂಟ್ಸ್ ಗೊತ್ತಿರುತ್ತೋ, ನೆನ್ಪಿಟ್ಕೊಳ್ಳಿ, ವೆನ್ ಯು ಆರ್ ನೋಯಿಂಗ್ ದ ರೂಟ್ಸ್, ಆವಾಗ ಈ ಥರ ಕ್ವಶನ್ನ ಎಕ್ಸ್ಪ್ರೆಸ್ ಮಾಡ್ಬೋದು. ಯಾವ ಥರ? ಈಗ ನಮ್ಮ ಕ್ವಶನಲ್ಲಿ ಟ್ಯಾಲಿ ಮಾಡೋಣ. ಸೊ ಯು ಕ್ಯಾನ್ ಸಿ ಹಿಯರ್, ನನಗೇನು ಬಂದಿದೆ ನೋಡ್ಬೋದು ನೀವು. ನಾನೇನಂತ ಎಕ್ಸ್ಪ್ರೆಸ್ ಮಾಡಿದ್ದೆ? ಸೊ ಇದು ಒಂದು ಈಕ್ವೇಷನ್ನು. ಈಗ ಉಲ್ಟಾ ಬರೋಣ. ನನಗೆ ಏನೇನು ಗೊತ್ತಿದೆಯಪ್ಪ? ಈಗ ನನಗೆ ವಾಟ್ ಆಲ್ ದ ಥಿಂಗ್ಸ್ ಐ ನೋ? ರೂಟ್ಸ್ ಗೊತ್ತಿದೆ ನನಗೆ. ರೂಟ್ಸ್ ಏನು? ಒಂದು -2 ಮತ್ತು -3 ಗೊತ್ತಿದೆ. ಆಲ್ಫಾ ಪ್ಲಸ್ ಬೀಟಾ ಮಾಡಿದೆ, ಆಲ್ಫಾ ಪ್ಲಸ್ ಬೀಟಾ ಎಷ್ಟು ಬಂತು? -5 ಬಂತು. ಆಲ್ಫಾ ಬೀಟಾ ಮಾಡಿದೆ, 6 ಬಂತು. ಹಾಗಾದ್ರೆ ಇದು ಉಲ್ಟಾ ಹೆಂಗ್ ಸರ್ ಈಕ್ವೇಷನ್ ಬರೆಯೋದು? ಸಪೋಸ್ ನನಗೆ ಕ್ವಶನ್ ಗೊತ್ತಿರಲಿಲ್ಲ, ಆವಾಗ x² ಮೈನಸ್ ಆಫ್ ಆಲ್ಫಾ ಪ್ಲಸ್ ಬೀಟಾ ಇಂಟು x ಪ್ಲಸ್ ಆಲ್ಫಾ ಬೀಟಾ ಈಸ್ ಈಕ್ವಲ್ ಟು 0. ಹಾಗಾದ್ರೆ ನನಗೆ ರೂಟ್ಸ್ ಮಾತ್ರ ಗೊತ್ತಿತ್ತು ಅಂತ ಇಟ್ಕೊಳ್ಳಿ. ಆವಾಗ ಈ ಥರ ಮಾಡಬೇಕು. ಆಲ್ಫಾ ಪ್ಲಸ್ ಬೀಟಾ, ವಾಟ್ ಇಸ್ ಆಲ್ಫಾ ಪ್ಲಸ್ ಬೀಟಾ? -5/1. ಸೊ -5 ಇಂಟು x ಪ್ಲಸ್ ವಾಟ್ ಇಸ್ ಆಲ್ಫಾ ಪ್ಲಸ್ ಬೀಟಾ? 6 ಈಸ್ ಈಕ್ವಲ್ ಟು 0. ಸೊ ಇಫ್ ಯು ಸಿಂಪ್ಲಿಫೈ ದಿಸ್ ಒನ್, ವಾಟ್ ಯು ವಿಲ್ ಗೆಟ್? ಮೈನಸ್ ಇಂಟು ಮೈನಸ್ ಏನಾಯಿತು? ಪ್ಲಸ್ ಆಯಿತು. x² ಪ್ಲಸ್ 5 ಇಂಟು x ಪ್ಲಸ್ 6 ಈಸ್ ಈಕ್ವಲ್ ಟು 0. ನೋಡಿ, ಉಲ್ಟಾನು ಬಂದ್ರೆ ನಾನೀಗ. ಸೊ ನೌ ಐ ಕೇಮ್ ಟು ದ ಉಲ್ಟಾ ಆಫ್ ಎಕ್ಸ್ಪ್ರೆಷನ್ ಆಲ್ಸೋ. ಈ ಥರ ನಾವೇನು ಮಾಡ್ತೀರಿ, ಯಾವಾಗ ಝೀರೋಸ್ ಗೊತ್ತಿರುತ್ತೋ, ಸಮ್ ಆಫ್ ದಿ ಝೀರೋಸ್ ಮತ್ತು ಪ್ರಾಡಕ್ಟ್ ಆಫ್ ಝೀರೋಸ್ ಅಂತ ಕೊಟ್ಟಾಗ ಈ ರೀತಿಯಾಗಿ ಫಾರ್ಮುಲಾ ಬರೆದ್ಬಿಟ್ಟು ನೀವೇನು ಮಾಡಿ, ಈ ಕ್ವೆಶನ್ ಕಂಡುಹಿಡಿಯಿರಿ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ವಾಟ್? ಬೈ ಯೂಸಿಂಗ್ ದ ಫಾರ್ಮುಲಾ ವಾಟ್ ವಿ ಆರ್ ಗೋಯಿಂಗ್ ಟು ಗೆಟ್. ಓಕೆ, so let us go for the next formula. Now quadratic equation. So we know that what is standard form of quadratic equation ಅಂತ ಒಂದು ಕ್ವಶನ್ ಬರುತ್ತೆ. So what is the general form of quadratic equation? ಸೊ ಅರ್ಥ ಆಗ್ತದೆ ಅನ್ಕೋತೀನಿ. ಅರ್ಥ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಈ ವಿಡಿಯೋನ. ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೊಸ ಚಾನಲ್ಲು ಯಾರು ನಂಗೆ ಗೊತ್ತಿಲ್ಲಪ್ಪ, ಈ ಅಪ್ಪ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ವಿಡಿಯೋನ ಬಿಡಕ್ಕೆ ಹೋಗ್ಬೇಡಿ. ನೀವು ಅದನ್ನ ಶೇರ್ ಮಾಡಿ, ನಿಮ್ಗೆ ಯೂಸ್ ಆಗುತ್ತೆ. ಓಕೆನಾ? ಸೊ ವಾಟ್ ಈಸ್ ದ ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್? ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0. ಇದರಲ್ಲಿ ನಿಮಗೆ ಎಕ್ಸ್ಕ್ಯೂಸ್ ಮೀ, ಇದರಲ್ಲಿ ನಿಮ್ಗೇನಪ್ಪ ಅಂದರೆ ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0, ಆ ಈಕ್ವೇಷನ್ನೇ ಬರೆಯೋಕ್ಕೆ ಹೇಳ್ತಾರೆ. ಜನರಲ್ ಫಾರ್ಮು, ದ ವೆರಿ ಇಂಪಾರ್ಟೆಂಟ್ ಒನ್, ದ ಡಿಸ್ಕ್ರಿಮಿನೆಂಟ್ ಫಾರ್ಮುಲಾ. ವಾಟ್ ಈಸ್ ಕಾಲ್ಡ್ ಆಸ್ ಡಿಸ್ಕ್ರಿಮಿನೆಂಟ್? ವೈ ಇಟ್ ಈಸ್ ಕಾಲ್ಡ್ ಆಸ್ ಡಿಸ್ಕ್ರಿಮಿನೆಂಟ್? ನೆನ್ಪಿಟ್ಕೊಳ್ಳಿ, delta is equal to b² minus 4ac is called as the discriminant. Why it is called as discriminant? Because it describes the nature of roots. ಇದೇನು ಮಾಡುತ್ತೆ? ನೇಚರ್ ಆಫ್ ರೂಟ್ಸ್ನ ಡಿಸ್ಕ್ರೈಬ್ ಮಾಡುತ್ತೆ. ಏನು ಸರ್ ನೇಚರ್ ಆಫ್ ರೂಟ್ಸು? ನಿಮ್ಗೆ ಗೊತ್ತಿದೆ, ಯಾವಾಗ ಎ ಕ್ವಾಡ್ರಾಟಿಕ್ ಈಕ್ವೇಷನ್ ಹ್ಯಾಸ್ ಇಫ್ ಡೆಲ್ಟಾ ಗ್ರೇಟರ್ ದೆನ್ 0. ವಾಟ್ ಈಸ್ ದಟ್ ವ್ಯಾಲ್ಯೂ? ಇಫ್ ಡೆಲ್ಟಾ ಗ್ರೇಟರ್ ದೆನ್ 0, ದ ರೂಟ್ಸ್ ಆರ್ ರಿಯಲ್ ಅಂಡ್ ಡಿಸ್ಟಿಂಕ್ಟ್. ಇಫ್ ಡೆಲ್ಟಾ ಈಸ್ ಈಕ್ವಲ್ ಟು 0, ದ ರೂಟ್ಸ್ ಆರ್ ರಿಯಲ್ ಅಂಡ್ ಈಕ್ವಲ್. ಇಫ್ ಡೆಲ್ಟಾ ಲೆಸ್ ದೆನ್ 0, ಇಫ್ ಡೆಲ್ಟಾ ಲೆಸ್ ದೆನ್ 0, ಇಫ್ ಡೆಲ್ಟಾ ಲೆಸ್ ದೆನ್ 0, ನೋ ರಿಯಲ್ ರೂಟ್ಸ್ ಅಂತ ಕರೀತಾರೆ.
ಇದು ಈ ಥರ ನಾವು ಫಾರ್ಮುಲಾನ ಯೂಸ್ ಮಾಡ್ತೀರಿ. ತುಂಬ ಇಂಪಾರ್ಟೆಂಟು, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಫಾರ್ಮುಲಾ ಏನು, ಇದ್ರ ಮೇಲೆ ಕೂಡ ಸುಮಾರು ಕ್ವಶನ್ಸ್ ಬರ್ತವೆ. ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸಲ್ಲಿ ನಿಮಗೆ ಈ ಥರ 2 ಈಕ್ವೇಷನ್ ಕೊಟ್ಬಿಡ್ತಾರೆ. ನೋಡಿ, ಈ ಟೇಬಲ್ನ ಕರೆಕ್ಟಾಗಿ ನೋಡ್ಕೊಂಬಿಡಿ. ಇದರಿಂದ ಮಿನಿಮಮ್ ಅಂದರೆ ನಿಮಗೆ 2 ಮಾರ್ಕ್ಸ್ ಬಂದೇ ಬರುತ್ತೆ. ಮಿನಿಮಮ್ ಅಂದರೂ 2 ಮಾರ್ಕ್ಸ್ ಬಂದೇ ಬರುತ್ತೆ ಬರೀ ಈ ಟೇಬಲಿಂದ. ಯಾಕೆಂದರೆ ನಿಮ್ಗೆ ಒಂದು MCQ ನಲ್ಲಿ ಕೇಳ್ತಾರೆ, ಇನ್ನೊಂದು ಕ್ವಶನ್ಸಲ್ಲಿ ಕೂಡ ಕೊಡ್ತಾರೆ. ನೋಡಿ, ಫಾರ್ ಎಕ್ಸಾಂಪಲ್, ಫಾರ್ ದಿಸ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ A1/A2 ಇಸ್ ನಾಟ್ ಈಕ್ವಲ್ ಟು B1/B2 ಆಗಿದ್ರೆ, A1/A2 ಇಸ್ ನಾಟ್ ಈಕ್ವಲ್ ಟು B1/B2 ಆಗಿದ್ರೆ, ದೇ ಆರ್ ಕಾಲ್ಡ್, ದೇ ಟೈಪ್ ಆಫ್ ಗ್ರಾಫ್ ಏನು ಬರುತ್ತೆ, ಇಂಟರ್ಸೆಕ್ಟಿಂಗ್ ಲೈನ್ಸ್ ಬರುತ್ತೆ. ಯಾವಾಗ ಇಂಟರ್ಸೆಕ್ಟಿಂಗ್ ಲೈನ್ ಬರುತ್ತೋ ಯೂನಿಕ್ ಸೊಲ್ಯೂಷನ್ಸ್ ಇರುತ್ತೆ. ಇಲ್ಲಿ ಕನ್ಸಿಸ್ಟೆಂಟ್ ಪೇರ್ ಆಫ್ ಲೈನ್ಸ್ ಅಂತ ಕರಿತೀರಿ. ಅದೇ ರೀತಿಯಾಗಿ ಕೋ ಇನ್ಸಿಡೆಂಟ್ ಲೈನ್ಸ್ ಯಾವಾಗ ಬರುತ್ತೆ, A1/A2 ಇಸ್ ಈಕ್ವಲ್ ಟು B1/B2 ಇಸ್ ಈಕ್ವಲ್ ಟು C1/C2. ಏನು ವಾಟ್ ವಿಲ್ ಗೆಟ್, ಕೋ ಇನ್ಸಿಡೆಂಟ್ ಲೈನ್ಸ್ ಬರುತ್ತೆ ನಮಗೆ. ಸೊ ಯಾವಾಗ A1/A2 ಇಸ್ ಈಕ್ವಲ್ ಟು B1/B2 ಇಸ್ ಈಕ್ವಲ್ ಟು C1/C2 ಆಗುತ್ತೋ, ವಿ ವಿಲ್ ಗೆಟ್ ಕೋ ಇನ್ಸಿಡೆಂಟ್ ಲೈನ್ಸ್. ಸೊ ಕೋ ಇನ್ಸಿಡೆಂಟ್ ಲೈನ್ಸ್ ಅಲ್ಲಿ ಏನಾಗುತ್ತೆ, ಇನ್ಫೈನೆಟ್ಲಿ ಮೆನಿ ಸೊಲ್ಯೂಷನ್ಸ್, ವಿ ವಿಲ್ ಗೆಟ್ ಇನ್ಫೈನೆಟ್ಲಿ ಮೆನಿ ಸೊಲ್ಯೂಷನ್. ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಸೊ ದಿಸ್ ಈಸ್ ವಾಟ್ ದ ಡಿಫರೆಂಟ್ ಕಂಡೀಷನ್ಸ್. ಒಂದು, ಯಾವಾಗ ವ್ಯಾಲ್ಯೂಸ್ ಈಕ್ವಲ್ ಆಗುತ್ತೆ, ಕೋ ಇನ್ಸಿಡೆಂಟ್ ಲೈನ್ಸು, ಇನ್ಫೈನೆಟ್ಲಿ ಮೆನಿ ಸೊಲ್ಯೂಷನ್ಸು. ಹಾಗಾದರೆ ಫಸ್ಟ್ ಎರಡು ಈಕ್ವಲ್ ಆಗಿ ಮೂರನೇದು ನಾಟ್ ಈಕ್ವಲ್ ಆದರೆ, ಸೊ ಈ ಥರ ಸಿಚುವೇಶನ್ ಬರುತ್ತೆ, ವಿಲ್ ಗೆಟ್ ಪ್ಯಾರಲಲ್ ಲೈನ್ಸ್ ಬರುತ್ತೆ. ಯಾವಾಗ ಪ್ಯಾರಲಲ್ ಲೈನ್ಸ್ ಬರುತ್ತೋ ಅವಾಗ ವಿಲ್ ಗೆಟ್ ನೋ ಸೊಲ್ಯೂಷನ್. ಅವಾಗ ಏನು ಕರಿತೀರಿ, ನೋ ಸೊಲ್ಯೂಷನ್. ಈ ಟೇಬಲ್ನ ಮುಖಾಂತರ ನಿಮಗೆ ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ವೆನ್ ದೇ ಆರ್ ನಾಟ್ ಈಕ್ವಲ್, ಇಂಟರ್ಸೆಕ್ಟಿಂಗ್ ಲೈನ್ಸ್, ಯೂನಿಕ್ ಸೊಲ್ಯೂಷನ್. ವೆನ್ ಆಲ್ ಆರ್ ಈಕ್ವಲ್, ಕೋ ಇನ್ಸಿಡೆಂಟ್ ಲೈನ್ಸ್, ಇನ್ಫೈನಿಟ್ಲಿ ಮೆನಿ ಸೊಲ್ಯೂಷನ್. ವೆನ್ ಫಸ್ಟ್ ಟು ಆರ್ ಈಕ್ವಲ್, ಥರ್ಡ್ ಒನ್ ಇಸ್ ನಾಟ್ ಈಕ್ವಲ್, ಪ್ಯಾರಲಲ್ ಲೈನ್ಸ್, ನೋ ಸೊಲ್ಯೂಷನ್. ಸೊ ಈ ಟೇಬಲ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇನ್ನು ಅರ್ಥಮೆಟಿಕ್ ಪ್ರೋಗ್ರೆಷನ್ ಫಾರ್ಮುಲಾ ನಿಮ್ಗೆ ಗೊತ್ತೇ ಇದೆ. ಸೊ ವಾಟ್ ಇಸ್ ದಟ್, nth ಟರ್ಮ್ ಕನ್ನಡಕ್ಕೆ ಕೊಡುವಂಥದ್ದು an is equal to a plus n minus 1 into d. ಸಮ್ ಆಫ್ ದ ಫಸ್ಟ್ n ಟರ್ಮ್ಸ್ ಹೋದಾಗ Sn is equal to n/2 into 2a plus n minus 1 into d. ಇದು ನಿಮಗೆ ಬರುವಂಥ ಫಾರ್ಮುಲಾ. ಇನ್ನು ಟ್ರಯಾಂಗಲ್ಸ್ ಅಲ್ಲಿ ಕೇಳ್ತಾನೆ ಇರ್ತಾರೆ, ಸರ್ ಏನು ಬರುತ್ತೆ ಅಂತೇಳಿ. ಟ್ರಯಾಂಗಲ್ಸ್ ಅಲ್ಲಿ ವಾಟ್ ವಿಲ್ ಗೆಟ್, ಸೊ ಟ್ರಯಾಂಗಲ್ಸ್ ಅಲ್ಲಿ ಥೇಲ್ಸ್ ಥಿಯರಮ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ವಿಲ್ ಗೆಟ್ ದ ಥೇಲ್ಸ್ ಥಿಯರಮ್, ಕರೋಲರಿ ಆಫ್ ಥೇಲ್ಸ್ ಥಿಯರಮ್. ಇದನ್ನು ಯೂಸ್ ಮಾಡಿಕೊಂಡು ನಾವು ಸುಮಾರು ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತೀರಿ. ಹಂಗಾಗಿ ಫಾರ್ಮುಲಾಗಳನ್ನ ಮರೆಯೋಕೆ ಹೋಗ್ಬೇಡಿ, ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ವಿ ಆರ್ ಕಮಿಂಗ್ ಟು ದ ಪಾಯಿಂಟ್ ಆಫ್ ಕೋಆರ್ಡಿನೇಟ್ ಜಾಮಿಟ್ರಿ. ನಾನು ಪ್ರಾಬ್ಲಮ್ಸ್ ಮಾಡ್ತೀನಿ. ಸೊ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಅವಾಗ ನಾನು ಪ್ರಾಬ್ಲಮ್ಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಕೋಆರ್ಡಿನೇಟ್ ಜಾಮಿಟ್ರಿನಲ್ಲಿ ಬರೋವಂಥದ್ದು ಫಸ್ಟ್ ಡಿಸ್ಟೆನ್ಸ್ ಫಾರ್ಮುಲಾ, x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಅಥವಾ ಕೆಲವು ಹುಡುಗರು ಏನು ಮಾಡ್ತಾರೆ, ಫಸ್ಟ್ x1 ಬರಿತೀನಿ ಸರ್ ಅಂತ ಹೇಳ್ತಾರೆ, ಬರಿಬೋದು. ಬಟ್ ಸೆಂಟ್ರಲ್ ಮೈನಸ್ ಬಂದಿರಬೇಕು ಯಾವುದರಲ್ಲಿ, ಈ ಸೆಂಟ್ರಲ್ಲಿ. ಯಾವ್ದು ಸೆಂಟ್ರ್ ಹೇಳ್ತಾರೆ ನಾನು, ಈ ಸೆಂಟ್ರ್ ಇದೆಯಲ್ಲ, ಇದು ಮತ್ತು ಇದು ಮೈನಸ್ಸು, ಇದು ಪ್ಲಸ್ ಆಗಿರಬೇಕು. ಸೊ ಇದು ಮೈನಸ್ಸು, ಇದು ಮೈನಸ್ಸು, ಇದು ಪ್ಲಸ್ ಆಗಿರಬೇಕು, ಹೋಲ್ ಸ್ಕ್ವೇರ್ ಇರಬೇಕು. ಸೊ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಫ್ರಮ್ ದಿ ಆರಿಜಿನ್. ಸೊ ಇದು ತುಂಬ ಯೂಸ್ ಆಗುತ್ತೆ. 1 ಮಾರ್ಕ್ ಕ್ವಶನ್ನಲ್ಲಿ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಕ್ಕೆ ಕೊಡ್ತಾರೆ. ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಫ್ರಮ್ ದಿ ಆರಿಜಿನ್ ಅಂತೇಳಿ ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ವಾಟ್ ವಿ ಆರ್ ಯೂಸಿಂಗ್, ರೂಟ್ ಆಫ್ x² + y², ರೂಟ್ ಆಫ್ x² + y². ಇನ್ನು ನಿಮಗೆಲ್ಲ ಗೊತ್ತೇ ಇದೆ, ಕೋಆರ್ಡಿನೇಟ್ ಜಾಮಿಟ್ರಿ ಬರುವಂಥದ್ರಲ್ಲಿ 2 ಪ್ರಾಬ್ಲಮ್ ಯಾವುದಪ್ಪ ಅಂತಂದರೆ, ಒಂದು ಸೆಗ್ಮೆಂಟ್ ಫಾರ್ಮುಲಾ ಅಥವಾ ಸೆಕ್ಷನ್ ಫಾರ್ಮುಲಾ, m1x2 + m2x1/m1 + m2, m1y2 + m2y1 + m1 + m2. ಇದು ನಾವು ಯೂಸ್ ಮಾಡುವಂಥ ಸೆಕ್ಷನ್ ಫಾರ್ಮುಲಾ ಆಗಿರುತ್ತೆ. ದೆನ್ ಮಿಡ್ ಪಾಯಿಂಟ್ ಫಾರ್ಮುಲಾ, ದಟ್ ಇಸ್ ವಾಟ್ x1 + x2/2, y1 + y2/2. ನೆನ್ಪಿಟ್ಕೊಳ್ಳಿ. ಇನ್ನು ರೇಷಿಯೋಸ್ನ ಕಂಡಿಡುವಂಥದ್ದು, ಕೆಲವು ಟೈಮ್ ನಿಮಗೆ ರೇಷಿಯೋ ಕಂಡಿಡಕ್ಕೆ ಕೂಡ ಪ್ರಾಬ್ಲಮ್ ಕೊಡ್ತಾರೆ. ಅವಾಗ ನೀವೇನು ಮಾಡಬೇಕು, m1/m2 is equal to x - x1/x2 - x, m1/m2 is equal to y - y1/y2 - y. ಇದು ಒಂಥರ ಶಾರ್ಟ್ಕಟ್ ಮೆಥಡ್ ಇದು. ಸೊ ಈಸಿಯಾಗಿ ನೆನ್ಪಿಟ್ಕೊಬೋದು ನೀವು. ಟ್ರೈ ಟು ರಿಮೆಂಬರ್ ದಿಸ್ ಫಾರ್ಮುಲಾ, ಓಕೆನಾ. ಸೊ ಇನ್ನು ಟ್ರಿಗ್ನಾಮೆಟ್ರಿನಲ್ಲಿ ನನ್ನದೇ ಸಪ್ರೇಟ್ ಆಗಿರುವಂಥ ಟ್ರಿಗ್ನಾಮೆಟ್ರಿ ಫಾರ್ಮುಲಾ ಎಕ್ಸ್ಪ್ಲೇನ್ ಮಾಡೋದಿದೆ. ಟ್ರಿಗ್ನಾಮೆಟ್ರಿ ಫಾರ್ಮುಲಾ ಮೇಲೆ ಬರೀ ಈ ರೇಷಿಯೋಸ್ ಮೇಲೆ ನಿಮಗೆ ಪ್ರಾಬ್ಲಮ್ಸ್ನ ಕೊಡ್ತಾರೆ. ನಿಮಗೆ ಟ್ರಿಗ್ನಾಮೆಟ್ರಿಯ ಪ್ರಾಬ್ಲಮ್ಸ್ ಇನ್ನೂ ಜಾಸ್ತಿ ಮಾಡಬೇಕು ಅಂದ್ರೆ ಹೇಳಿ, ನಾನು ಖಂಡಿತ ಸಾಲ್ವ್ ಮಾಡ್ತೀನಿ. ಸೊ ಯಾವುದೇ ಒಂದು, ಇದು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ A, B ಮತ್ತು C ತೊಗೋತೀನಿ. ಇದನ್ನು ಟೀಟಾ ಅಂತ ಮೆನ್ಷನ್ ಮಾಡ್ತೀನಿ. ಟೀಟಾಗೆ ಆಪೋಸಿಟ್ ಆಗಿರುವಂತಹ ಲೈನ್ ನಾವೇನು ಕರಿತೀರಿ, ಆಪೋಸಿಟ್ ಸೈಡ್ ಅಂತ ಕರಿತೀರಿ. ರೈಟ್ ಆ್ಯಂಗಲ್ಗೆ ಆಪೋಸಿಟ್ ಆಗಿರೋದನ್ನ ದಟ್ ಇಸ್ ಕಾಲ್ಡ್ ಐಪಾಟಸ್ ಅಂತ ಕರಿತೀರಿ. ಇನ್ನು ಎರಡೂ ಇರುವಂತಹ ಸೈಡ್ನ ನಾವೇನು ಕರಿತೀರಿ, ಅಡ್ಜಸೆಂಟ್ ಅಂತ ಕರಿತೀರಿ. ಸೊ ಈ ಥರ ನೆನ್ಪಿಟ್ಕೊಳ್ಳಿ. ಯಾವುದೇ ರೀತಿ ಕೊಳ್ಳಿ ಅವರು ಟ್ರಯಾಂಗಲ್ನ ಈಸಿಯಾಗಿ ನೆನ್ಪಿಟ್ಕೊಳ್ಳೋಂಥ ಐಡಿಯಾ ಇದು. ಸೊ ರೈಟ್ ಆ್ಯಂಗಲ್ಗೆ ಆಪೋಸಿಟ್ಟು ಐಪಾಟ್ನೆಸ್ಸು, ಟೀಟಾಗೆ ಆಪೋಸಿಟ್ ಸೈಡು, ಮತ್ತು ರೈಟ್ ಆ್ಯಂಗಲ್ ಮತ್ತು ಟೀಟಾ ಎರಡೂ ಇರುವಂತಹ ಸೈಡು ಅಡ್ಜಸೆಂಟ್ ಸೈಡ್ ಆಗಿರುತ್ತೆ, ಓಕೆನಾ. ಸೊ ದೆನ್ ವಿ ನೋ ದಟ್. ಇದನ್ನ ನೆನ್ಪಿಟ್ಕೊಳಕ್ಕೆ ಒಂದು ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ, ಸೋಕಾಟೋ ಅಂತೇಳಿ. ಸೊ ವಾಟ್ ಈಸ್ ದಟ್ ಸೋಕಾಟೋ? ಸೊ ಈ ಥರ ನೆನ್ಪಿಟ್ಕೊಳ್ಳಿ. ಏನಿದು ಅಂತಂದರೆ, ಸೈನ್ ಸ್ಟ್ಯಾಂಡ್ಸ್ ಫಾರ್ ಆಪೋಸಿಟ್ ಬೈ ಹೈಪಾಟ್ನೆಸ್, ಕಾಸ್ ಸ್ಟ್ಯಾಂಡ್ಸ್ ಫಾರ್ ಅಡ್ಜಸೆಂಟ್ ಬೈ ಹೈಪಾಟ್ನೆಸ್,
ಟ್ಯಾನ್ ಅಂತಂದರೆ ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತೇಳಿ. ಸೊ ನೀವು ಫಾರ್ಮುಲಾಗಳು ನೆನ್ಪಿಟ್ಕೊಳ್ಳೋಕೆ ತುಂಬ ಹೆಲ್ಪ್ ಆಗುತ್ತೆ ಇದು. ಸೊ ಸೈನ್ ಟೀಟಾ ಆಪೋಸಿಟ್ ಬೈ ಹೈಪಾಟ್ನೆಸ್, ಕಾಸ್ ಟೀಟಾ ಅಡ್ಜಸ್ಟ್ ಬೈ ಹೈಪಾಟ್ನೆಸ್, ಟ್ಯಾನ್ ಟೀಟಾ ಆಪೋಸಿಟ್ ಬೈ ಅಡ್ಜಸೆಂಟ್. ಇನ್ನು ಇವುಗಳು ಉಲ್ಟಾ ಬರೆದ ಸಾಕು. ಕೊಸಿಕೆಂಟ್ಗೆ ಏನು ಹೈಪಾಟ್ನೆಸ್ ಬೈ ಆಪೋಸಿಟ್ ಆಗಿರುತ್ತೆ, ಸೀಕೆಂಟ್ಗೆ ಹೈಪಾಟ್ನೆಸ್ ಬೈ ಅಡ್ಜಸೆಂಟ್, ಕಾಟ್ ಎಗೆ ಅಡ್ಜಸೆಂಟ್ ಬೈ ಆಪೋಸಿಟ್. ಸೊ ಇನ್ನು ಈ ಫಾರ್ಮುಲಾಗಳು ವ್ಯಾಲ್ಯೂಸ್ ಕೂಡ ನೆನ್ಪಿಟ್ಕೊಬೇಕು, ತುಂಬ ಇಂಪಾರ್ಟೆಂಟು. ನೋಡಿ, ಸೈನ್ 0 0, ಸೈನ್ 90 1 ಆಗಿರುತ್ತೆ. 45 ಡಿಗ್ರಿ ಅನ್ನೋದು 1/√2 ಆಗಿರುತ್ತೆ. ಸೊ ಇಲ್ಲಿ 30 ಡಿಗ್ರಿ 1/2, 60 ಡಿಗ್ರಿ √3/2. ಸುಮಾರು ಜನ ಸುಮಾರು ಟೆಕ್ನಿಕ್ನ ಯೂಸ್ ಮಾಡ್ತಾರೆ. ಅಕಸ್ಮಾತ್ ನೀವು ಎಕ್ಸಾಮಲ್ಲಿ ಆಗಲಿಲ್ಲ ಅಂತಂದರೆ ಈ ಥರ ಬರ್ಕೊಳ್ಳಿ. ಯಾವ ಥರ ಅಂತಂದರೆ 0 1 2 3 4 ಹಾಕ್ಕೊಳ್ಳಿ. ಮತ್ತೆ ಇದನ್ನೇನು ಮಾಡಿ, ಡಿವೈಡೆಡ್ ಬೈ ಮಾಡಿ, ಡಿವೈಡೆಡ್ ಬೈ 4, ಡಿವೈಡೆಡ್ ಬೈ 4, ಡಿವೈಡೆಡ್ ಬೈ 4, ಡಿವೈಡೆಡ್ ಬೈ 4, ಡಿವೈಡೆಡ್ ಬೈ 4. ಸೊ ಸ್ಕ್ವೇರ್ ರೂಟ್ ಹಾಕೊಳ್ಳಿ. ಸ್ಕ್ವೇರ್ ರೂಟ್, ಸ್ಕ್ವೇರ್ ರೂಟ್, ಸ್ಕ್ವೇರ್ ರೂಟ್, ಸ್ಕ್ವೇರ್ ರೂಟ್, ಸ್ಕ್ವೇರ್ ರೂಟ್. ಇಲ್ಲಿ ನೀವು ನೋಡ್ಬೋದು 0 ಬೈ ಎನಿ ನಂಬರ್ ಇಸ್ 0. ಸೊ ಅದಕ್ಕೆ ನಿಮ್ಗೆ ಏನು ಬರ್ತಾ ಇದೆ, 0 ಬರ್ತಾ ಇದೆ. ಓಕೆನಾ. ಸೊ ಇಲ್ಲಿ 1 ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 1. ಸೊ ಯು ಕ್ಯಾನ್ ಕ್ಲಿಯರ್ಲಿ ರೈಟ್ ಹಿಯರ್. ಇದು 0 ಆಗುತ್ತೆ. ಇದು √1 1, ರೂಟ್ ಆಫ್ 4 2. ಇಲ್ಲಿ 2 1s 2 2s. ಸೊ ದಟ್ ಇಸ್ 1/√2. ಇಲ್ಲಿ √3 ಹಂಗೆ ಇದೆ. ರೂಟ್ ಆಫ್ 4 ನಮ್ಗೆ ಗೊತ್ತು 2. 4 ಕ್ಯಾನ್ಸಲ್ ಆಗುತ್ತೆ 1. ಸೊ ಅದಕ್ಕೆ ನಿಮಗೆ 1 ಬರುತ್ತೆ. ಇದು ಬಂದ್ಬಿಟ್ಟು ಏನು, ಸೈನ್ 90 ನಾವು ಯೂಸ್ ಮಾಡ್ತಾರಂಥದ್ದು. ಸೈನೇ ಒಂದು ನೆನ್ಪಿಟ್ಕೊಂಡ್ರೆ ಸಾಕು, ಉಳಿದಿದ್ದೆಲ್ಲ ನೆನ್ಪಿಟ್ಕೊಬೋದು. ನೆನ್ಪಿಟ್ಕೊಳ್ಳಿ. ಸೊ 0 1/2, 1/√2, √3/2 ಮತ್ತು 1 ಅಂತೇಳಿ. ದಟ್ ಮೀನ್ಸ್ ವಾಟ್, ಈಗ ನೀವೇನು ಮಾಡ್ಬೋದು, ಒಂದನ್ನು ಬರ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಿ, ಇದರ ಉಲ್ಟಾ ಮಾಡಿ. ಸೊ ಇಲ್ಲಿ 0 ಇರೋದನ್ನು 1 ಇಲ್ಲಿ ಬರೀತೀರಾ, √3/2 ಇಲ್ಲಿ ಬರೀತೀರಾ, 1/2 ಇಲ್ಲಿ ಬರುತ್ತೆ, 1/2 ಇಲ್ಲಿ ಬರೀತೀರಾ, 0 ಇಲ್ಲಿ ಬರೀತೀರಾ. ಹಾಗಾದರೆ ವಾಟ್ ಅಬೌಟ್ ದಿಸ್ ಒನ್ ಸರ್, 90 ಬರೆಯೋದು ಯಾವ ಥರ? ಹಾಗಾದರೆ 90 ಟ್ಯಾನಿಗೆ ಯಾವ ಥರ ಬರೀಬೋದು ಅಂತ ನೀವೇನಾದ್ರು ಕೇಳಿದ್ದೆ ಆದರೆ ವೆರಿ ಸಿಂಪಲ್. ನೋಡ್ಕೊಳ್ಳಿ, tan 0 always 0, tan 90 not defined. Actually tan a ಫಾರ್ಮುಲಾ ಬಂದು, I will explain you. Tan a is equal to sin a divided by cos a. ಅದಕ್ಕೆ ನೀವೇನು ಮಾಡಬೇಕು, ಟ್ಯಾನ್ ವ್ಯಾಲ್ಯೂ ಬೇಕು ಅಂದರೆ ಈ ಸೈನ್ ವ್ಯಾಲ್ಯೂ ಡಿವೈಡೆಡ್ ಬೈ ಕಾಸ್ ವ್ಯಾಲ್ಯೂ ಮಾಡಬೇಕು. ಸೊ 0/1 ಎಷ್ಟಾಯಿತು, 0 ಆಯಿತು. 1/2 ಬೈ √3/2 ಏನಾಯಿತು, 1/√3. ಇವೆರಡು ಕ್ಯಾನ್ಸಲ್ ಮಾಡಿದ್ರೆ 1 ಬರುತ್ತೆ. ಇದೆರಡು ಕ್ಯಾನ್ಸಲ್ ಮಾಡಿದ್ರೆ √3 ಬರುತ್ತೆ. 1/0. ಸೊ ವಾಟ್ ಈಸ್ ದಟ್ 1/0? ಇಟ್ ಈಸ್ ಕಾಲ್ಡ್ ಇನ್ಫಿನಿಟಿ ಅಂತ ಕರಿತೀರಿ, ಅಥವಾ ನಾಟ್ ಡಿಫೈನ್ಡ್ ಅಂತ ಬರಿತೀರಿ. ಯೂಶುವಲಿ ನಾವು ಇನ್ಫಿನಿಟಿ ಕೂಡ ಬರೀಬೋದು. ಸೊ ಇಷ್ಟು ನಿಮಗೆ ಟ್ರಿಗ್ನಾಮೆಟ್ರಿಯಲ್ಲಿ ಇರುವಂತಹ ಫಾರ್ಮುಲಾಗಳು ನೆನ್ಪಿಟ್ಕೊಳ್ಳಿ, ತುಂಬ ಯೂಸ್ಫುಲ್ ಆಗುತ್ತೆ ಫಾರ್ಮುಲಾಗಳಿಂದ. ಇನ್ನು ಸರ್ಕಲ್ಸ್ ಅಲ್ಲಿ ನಮಗೆಲ್ಲ ಗೊತ್ತಿದೆ. ಎ ಸ್ಟ್ರೈಟ್ ಲೈನ್ ಇಂಟರ್ಸೆಕ್ಟ್ಸ್ ಎ ಸರ್ಕಲ್ ಅಟ್ ಎನಿ 2 distinct ಪಾಯಿಂಟ್ ಇಸ್ ಕಾಲ್ಡ್ ಆಸ್ ಎ ಸೀಕೆಂಟ್ ಆಫ್ ಎ ಸರ್ಕಲ್. ಎ ಸ್ಟ್ರೈಟ್ ಲೈನ್ ದಟ್ ಇಂಟರ್ಸೆಕ್ಟ್ ದ ಸರ್ಕಲ್ ಅಟ್ ಓನ್ಲಿ 1 ಪಾಯಿಂಟ್ ಇಸ್ ಕಾಲ್ಡ್ ಆಸ್ ಟ್ಯಾಂಜೆಂಟ್ ಆಫ್ ದಿ ಸರ್ಕಲ್ ಅಂತ ಕರೀತಾರೆ. ಸೊ ಏರಿಯಾ ರಿಲೇಟೆಡ್ ಟು ಸರ್ಕಲ್ಗೆ ಫಾರ್ಮುಲಾ ನೋಡ್ಕೊಳ್ಳಿ. ಸೊ ತುಂಬ ಇಂಪಾರ್ಟೆಂಟು. ಏರಿಯಾ ಆಫ್ ಎ ಸೆಕ್ಟರ್ ಆಂಗಲ್ ಟೀಟಾ ಬೈ 360 πr². πr² ಅನ್ನೋದು ಏರಿಯಾ ಆಫ್ ಎ ಸರ್ಕಲ್. ಅಂದರೆ ಟೀಟಾ ಸರ್ಕಲ್ ಅಂತಂದ್ರೆ ನಿಮಗೆಲ್ಲ ಗೊತ್ತಿದೆ, ಟೋಟಲ್ 60 ಎಷ್ಟು ಬರ್ತಿದೆ ಅಂತೇಳಿ. ಸೊ ದಿಸ್ ಈಸ್ ನಥಿಂಗ್ ಬಟ್ ವಾಟ್, ಇದು ಒಂದು ಸರ್ಕಲ್ ಅಂತಂದಾಗ ನಿಮಗೆ ಸೆಂಟ್ರಲ್ 360 ಡಿಗ್ರಿ ಬರುತ್ತೆ. ಅದಕ್ಕೆ ಏನು ಮಾಡಿ, ಏರಿಯಾ ರಿಲೇಟೆಡ್ ಸರ್ಕಲ್ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಏರಿಯಾ ಆಫ್ ಎ ಸೆಕ್ಟರ್ಗೆ ಟೀಟಾ ಬೈ 360 ಹಾಕೊಂಡು πr² ಪಕ್ಕದಲ್ಲಿ ಬರ್ಕೊಳ್ಳಿ. ಇನ್ನು ಸರ್ಕಂಫರೆನ್ಸ್ ಲೆಂತ್ ಆಫ್ ಎನ್ ಆರ್ಕ್ ಮಾಡಬೇಕು ಅಂತಂದರೆ ಟೀಟಾ ಬೈ 360 ಕಾಮನ್ನು. ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಬಂದು 2πr. ಅದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ, 2πr ಅಂತ. ಏರಿಯಾ ಆಫ್ ಎ ಸೆಗ್ಮೆಂಟ್ ಆಫ್ ಎ ಸರ್ಕಲ್ಗೆ ಏರಿಯಾ ಆಫ್ ಕರೆಸ್ಪಾಂಡಿಂಗ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ದಿ ಕರೆಸ್ಪಾಂಡಿಂಗ್ ಟ್ರಯಾಂಗಲ್. ಇದನ್ನು ಯೂಸ್ ಮಾಡಿದ್ರೆ ಸಾಕು. ಇನ್ನು ಸರ್ಫೇಸ್ ಏರಿಯಾಗೆ ತುಂಬ ಇಂಪಾರ್ಟೆಂಟು. ಯಾಕಂದರೆ ನಿಮಗೀಗ ಲಾಸ್ಟಲ್ಲಿರುವಂತಹ 4 ಮಾರ್ಕ್ಸ್ ಪ್ರಾಬ್ಲಮ್ಸ್ನ ನೀವು ಸಾಲ್ವ್ ಮಾಡಬೇಕು ಅಂದರೆ ನಿಮಗೆ ಈ ಫಾರ್ಮುಲಾ ಗೊತ್ತಿರಲೇಬೇಕು. ನೆನ್ಪಿಟ್ಕೊಳ್ಳಿ. ಸೊ LSA, TSA, ದೆನ್ ವಾಲ್ಯೂಮು. LSA ಲೇಟೆಂಟ್ ಸರ್ಫೇಸ್ ಏರಿಯಾ, ದಟ್ ಇಸ್ ವಾಟ್ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತ ಕರೀತಾರೆ, ಅಥವಾ ಟೋಟಲ್ ಸರ್ಫೇಸ್ ಏರಿಯಾ ವಾಲ್ಯೂಮ್. ಕ್ಯೂಬ್ಗೆ 4a² 6a² a³. ಕ್ಯೂಬಾಯ್ಡ್ 2h ಇಂಟು l ಪ್ಲಸ್ ಬಿ, 2 ಇಂಟು LB ಪ್ಲಸ್ BH ಪ್ಲಸ್ HL, L ಇಂಟು B ಇಂಟು H. ಸಿಲಿಂಡರ್ 2πrh, 2πr ಇಂಟು H ಪ್ಲಸ್ R, πr² H ಆಗಿರುತ್ತೆ. ಕೋನಿಗೆ πrl, πr ಇಂಟು L ಪ್ಲಸ್ R, ದೆನ್ 1/3 πr² H. ಸ್ಪಿಯರ್ ದಟ್ ಇಸ್ 4πr², 4πr², 4/3 πr³. ಹೆಮಿಸ್ಪಿಯರ್ 2πr², 3πr², 2/3 πr³. ಸೊ ಇದಾದಮೇಲೆ ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ನ ಮೇನ್ ಫಾರ್ಮುಲಾ ನಿಮ್ಗೇನು ತೋರಿಸೋ ಡಿಸ್ಪ್ಲೇ ಮೇಲೆ ಇದು ಚೆನ್ನಾಗಿ ನೆನ್ಪಿಟ್ಕೊಬೇಕು. ಪ್ರತಿ ಎಕ್ಸಾಮ್ ಹೋಗೋದಕ್ಕೆ ಮುಂಚೆ ಈ ವಿಡಿಯೋ ನೋಡಿ ನಿಮಗೆ SSLCಯ ಎಲ್ಲ ಫಾರ್ಮುಲಾಗಳು ಮತ್ತು ರಿಲೇಟೆಡ್ ಪ್ರಾಬ್ಲಮ್ಸ್ ಯಾವ ಥರ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಇನ್ನು ಕ್ಲಾಸ್ ಮಾರ್ಕ್ ನಡೆಯೋಕ್ಕೆ ಅಪ್ಪರ್ ಕ್ಲಾಸ್ ಪ್ಲಸ್ ಲೋವರ್ ಕ್ಲಾಸ್ ಡಿವೈಡೆಡ್ ಬೈ 2 ಮಾಡಬೇಕು. ಡೈರೆಕ್ಟ್ ಮೆಥಡಲ್ಲಿ ನಾವು ಮೀನ್ನ ಮಾಡಬೇಕು ಅಂದರೆ ಫಾರ್ಮುಲಾ ಸಿಗ್ಮಾ FI XI ಬೈ ಸಿಗ್ಮಾ FI. ಅಸ್ಯೂಮ್ಡ್ ಮೀನ್ ಮೆಥಡ್ ಮಾಡಬೇಕಂದ್ರೆ x ಬಾರ್ ಇಸ್ ಈಕ್ವಲ್ ಟು a ಪ್ಲಸ್ ಸಿಗ್ಮಾ FDI ಬೈ ಸಿಗ್ಮಾ FI. ಸ್ಟೆಪ್ ಡಿವಿಯೇಷನ್ x ಬಾರ್ ಇಸ್ ಈಕ್ವಲ್ ಟು a ಪ್ಲಸ್ ಸಿಗ್ಮಾ FI UI ಬೈ ಸಿಗ್ಮಾ FI ಇಂಟು H.
ಇದು ಫಾರ್ಮುಲಾ ಟು ಫೈಂಡ್ ದ ಮೋಡ್ ಆಫ್ ಎ ಗ್ರೂಪ್ ಡೇಟಾ L plus F1 minus F0 by 2 F1 minus F0 minus F2 into H. Formula to find the median of a group data N by 2 minus CF by F L ಹಾಕಬೇಕು into H. ಸೊ ಇದು ನಾನು ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ ಇನ್ನೂ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನು ಪ್ರಾಬಬಿಲಿಟಿ ನಮ್ಗೆ ಗೊತ್ತೇ ಇದೆ. ದ ಪ್ರಾಬಬಿಲಿಟಿ ಆಫ್ ಎನ್ ಈವೆಂಟ್ ಎನ್ ಆಫ್ ಇ ಬೈ ಎನ್ ಆಫ್ ಎಸ್ ಅಂತ ಬರೀತೀರಿ. ಪ್ರಾಬಬಿಲಿಟಿ ಆಫ್ ಎ ಶೂರ್ ಇವೆಂಟ್ ದಟ್ ಇಸ್ 1, ಪ್ರಾಬಬಿಲಿಟಿ ಆಫ್ ಅನ್ ಇಂಪಾಸಿಬಲ್ ಇವೆಂಟ್ 0. ನೆನ್ಪಿಟ್ಕೊಳ್ಳಿ, ಇದು ಕೂಡ ನಿಮ್ಗೆ 1 ಮಾರ್ಕ್ ಕ್ವಶನ್. ಶೂರ್ ಆಗಿ ಈವೆಂಟ್ ಎಕ್ಸಿಸ್ಟ್ ಆಗುತ್ತೆ ಅನ್ನಂಗಿದೆ, ದಟ್ ಇಸ್ ಕಾಲ್ಡ್ 1 ಅಂತ ಕರಿತೀರಿ. ಇಲ್ಲ ಇಂಪಾಸಿಬಲ್ ಇವೆಂಟ್ಗೆ 0 ಅಂತ ಆನ್ಸರು. ಯಾವಾಗ್ಲೂ ಪ್ರಾಬಬಿಲಿಟಿ ವ್ಯಾಲ್ಯೂ ಇಟ್ ಇಸ್ ಆಲ್ವೇಸ್ ಬಿಟ್ವೀನ್ 0 and 1 ಓನ್ಲಿ. ನೆನ್ಪಿಟ್ಕೊಳ್ಳಿ, ಇದು ತುಂಬಾ ಇಂಪಾರ್ಟೆಂಟು. ಸೊ ನಿಮ್ಗೆ ಆನ್ಸರ್ ಏನಾದ್ರು 3/2 ಅಂತ ಹೇಳ್ತಿದ್ದಾರೆ ಅಂದ್ರೆ ದಿಸ್ ಇಸ್ ನಾಟ್ ದ ಆನ್ಸರ್ ಫಾರ್ ದ ಪ್ರಾಬಬಿಲಿಟಿ. ಯಾಕಂದ್ರೆ 2/3 ಆನ್ಸರ್ ಆಗ್ಬೋದು. ಯಾಕಂದ್ರೆ ಯಾವಾಗಲೂ 0 ಮತ್ತೆ 1 ಇವುಗಳ ನಡುವೆನೆ ನಮ್ಗೆ ಏನಿರ್ಬೇಕಾಗುತ್ತೆ, ಪ್ರಾಬಬಿಲಿಟಿ ವ್ಯಾಲ್ಯೂ ಇರಬೇಕಾಗುತ್ತೆ. ಸೊ ದಟ್ ಇಸ್ ಅ ಥಿಂಗ್. ಸಮ್ ಆಫ್ ದಿ ಪ್ರಾಬಬಿಲಿಟಿ ಆಫ್ ಆಲ್ ಎಲಿಮೆಂಟರಿ ಇವೆಂಟ್ಸ್ ಈಸ್ ಈಕ್ವಲ್ ಟು 1 ಆಗುತ್ತೆ. ಇ ಅಂಡ್ ಇ ಬಾರ್ ಆರ್ ದ ಕಾಂಪ್ಲಿಮೆಂಟರಿ ಇವೆಂಟ್ಸ್, ದೆನ್ ಪಿ ಆಫ್ ಇ ಪ್ಲಸ್ ಬಿ ಆಫ್ ಇ ಬಾರ್ ಇಸ್ ಈಕ್ವಲ್ ಟು 1. ಸೊ ದಿಸ್ ಈಸ್ ವಾಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ ವಾಟ್ ವಿ ನೀಡ್. ನೆಕ್ಸ್ಟ್ ಕ್ಲಾಸ್ ಏನು ಮಾಡ್ತೀನಿ, ನಿಮಗೆ ಇಂಪಾರ್ಟೆಂಟ್ ಬೇಕಾದ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ಸೊ ಈ ಫಾರ್ಮುಲಾ ನಿಮ್ಗೆ ಇಷ್ಟ ಆಗಿತ್ತು ಅಥವಾ ಈ ಫಾರ್ಮುಲಾ ಶೀಟ್ ಬೇಕು ಅಂದರೆ ನನ್ನ ಮೊಬೈಲ್ ಆ್ಯಪ್ ಇರುತ್ತೆ ರವಿ ನಂದಿ ಅಂತ, ಅದರಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ ಸೊಲ್ಯೂಷನ್ಸ್ ಕೂಡ ಕೊಡ್ತೀನಿ. ಇದರ ಸೊಲ್ಯೂಷನ್ಸ್ ಕೂಡ ನೀವು ಡೌನ್ಲೋಡ್ ಮಾಡ್ಕೊಬೋದಾಗುತ್ತೆ. ಈಸಿಯಾಗಿ ಅಕ್ಸೆಸಬಲ್ಲು, ನಿಮಗೆ ರಿಸ್ಕ್ ಇಲ್ಲ. ಪ್ಲೇಸ್ಟೋರಲ್ಲಿ ಆ್ಯಪ್ ಇರುತ್ತೆ ರವಿ ನಂದಿ ಅಂತ. ಸೊ ಆ್ಯಪ್ನ ಲಿಂಕ್ ಕೊಡ್ತೀನಿ. ಈಗ ಸ್ಟಾರ್ಟಿಂಗ್ ವಿಡಿಯೋನ ನೀವು ಲೈಕ್ ಮಾಡಿದ್ರೆ ನನಗೆ ವಾಟ್ಸಪ್ ಲಿಂಕ್ನ ಕೊಡೋಕ್ಕೆ ಅವಕಾಶ ಕೊಡ್ತಾರೆ ಯೂಟ್ಯೂಬ್, ಆವಾಗ ನಿಮಗೆ ಶೇರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಥವಾ ಪಾಸಿಂಗ್ ಪ್ಯಾಕೇಜ್ ಬೇಕು ಅನ್ನೋದೇ ಆದರೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಸಾಲ್ವ್ ಮಾಡೋಕ್ಕೆ ಶುರು ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್. ಯೂಸ್ ದಿಸ್ ಫಾರ್ಮುಲಾ ಫಾರ್ ಎಕ್ಸಾಮಿನೇಷನ್ ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು.